ಹಲೋ ಗೆಳೆಯರೇ, ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಲೈಸಿಸ್ಗೆ ಸ್ವಾಗತ. ಸೊ 29th July 2026 ಮೊದಲ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ದ ಹಿಂದೂ ಎಡಿಟೋರಿಯಲ್ ಬಂದಿರುವಂಥ ಒಂದು ಎಡಿಟೋರಿಯಲ್. ಏನಪ್ಪ ಎಡಿಟೋರಿಯಲ್ ಅಂತಂದರೆ ಇಟ್ ಡಿಸ್ಕಸಸ್ ಅಬೌಟ್ ಅರ್ಬನ್ ಗವರ್ನೆನ್ಸ್ ಕ್ರೈಸಿಸ್ ಲೆಸನ್ಸ್ ಫ್ರಮ್ ದ ಲಕ್ನೋ ಫೈರ್ ಟ್ರ್ಯಾಜಡಿ. ಸೊ ಏನಪ್ಪ ಅಂತಂದರೆ ರೀಸೆಂಟಾಗಿ ಲಕ್ನೋದಲ್ಲಿ ಒಂದು ಫೈರ್ ಟ್ರ್ಯಾಜಡಿ ಆಯಿತು. ಫೈರ್ ಟ್ರ್ಯಾಜಡಿ ಏನಾಗೈತಪ್ಪ ಅಂತಂದರೆ 22 ಜೂನ್ 2026 15 ಜನ ಅಲಿಗಂಜ್ ಲಕ್ನೋಲ್ಲಿ ಫೈರಲ್ಲಿ ಡೆತ್ ಆಯಿತು. ಸೊ ಆ ಬಿಲ್ಡಿಂಗ್ ಯಾವ ಥರ ಇತ್ತು ಅಂದರೆ ಇಟ್ ಈಸ್ ಅನ್ಆಥರೈಸ್ಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಡ್ ಆಗಿತ್ತು. ಆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮಾಡಿರೋದನ್ನು ರೆಸಿಡೆನ್ಷಿಯಲ್ ಬಿಲ್ಡಿಂಗಾಗಿ ಕನ್ವರ್ಟ್ ಮಾಡಿದ್ರು. ಸೊ ಇದರಲ್ಲಿ ಫೈರ್ ಎಸ್ಕೇಪ್ ಇದ್ದಿಲ್ಲ, ಎಲ್ಲ ಕಡೆ ಎಕ್ಸಿಟ್ ಸೀಲ್ಡ್ ಆಗಿತ್ತು, ಇಲ್ಲಿಗಲ್ ಕನ್ಸ್ಟ್ರಕ್ಷನ್. ಸೊ ಇಟ್ ಈಸ್ ಬೇಸಿಕಲಿ ಅ ಡೆತ್ ಟ್ರ್ಯಾಪ್ ಆಗಿತ್ತು. ಇದೇ ಥರ 2026 ಬೇರೆ ಬೇರೆ ಕಡೆ ಕೂಡ ಇನ್ಸಿಡೆಂಟ್ ಆಗಿದೆ. ಏನಪ್ಪ ಅಂತಂದರೆ ದಿಲ್ಲಿಯಲ್ಲಿ ಮಾಳವೇ ನಗರದಲ್ಲಿ ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್ಗೋಸ್ಕರ ಇತ್ತು, ಬಟ್ ನೋ ಎಮರ್ಜೆನ್ಸಿ ಎಕ್ಸಿಟ್. ಫೆಬ್ರವರಿಯಲ್ಲಿ ರಾಜಸ್ಥಾನದಲ್ಲಿ ಗಾರ್ಮೆಂಟ್ ಪ್ಲಾಂಟ್ ಇಲ್ಲಿಗಲಿ ಯೂಸ್ ಮಾಡ್ತಾಯಿದ್ರು ಫಾರ್ ಫೈರ್ ಕ್ರ್ಯಾಕರ್ಸ್, ಅಲ್ಲೂ ಬೆಂಕಿ ಎತ್ಕೊಂಡಿತ್ತು. ಆಮೇಲೆ ಫೆಬ್ರವರಿಯಲ್ಲಿ ವಿರುಧನಗರ್ ಅಂತೇಳಿ ತಮಿಳ್ನಾಡಲ್ಲಿ ಅಲ್ಲೂ ಕೂಡ ಸೇಮ್ ಇಲ್ಲಿಗಲ್ ಕ್ರ್ಯಾಕರ್ ಯೂನಿಟ್ ಏನಾಗಿತ್ತು, ಸಂಡೇ ಆಪ್ರೇಟ್ ಮಾಡ್ತಾಯಿತ್ತು, ಅಲ್ಲೂ ಕೂಡ ಫೈರ್ ಆಯಿತು. ಸೊ ಇದರಲ್ಲಿ ನೋಡ್ಬೋದು ನೀವು ಕಾಮನ್ ಥ್ರೆಡ್ ಏನಪ್ಪ ಅಂತಂದರೆ ಮೋಸ್ಟ್ ಆಫ್ ದೀಸ್ ಬಿಲ್ಡಿಂಗ್ಸಲ್ಲಿ ಯಾವ ಥರ ಇದೆ, ಇಲ್ಲಿಗಲ್ ಬಿಲ್ಡಿಂಗ್ಸಲ್ಲಾಗಿದೆ. ಅಂದರೆ ಗೌರ್ಮೆಂಟ್ ಪರ್ಮಿಷನ್ ಇಲ್ದಂಗೆ ಎಸ್ಟಾಬ್ಲಿಷ್ ಮಾಡಿರುವಂಥ ಬಿಲ್ಡಿಂಗ್ಸ್. ಪರ್ಮಿಷನ್ ಇಲ್ದಂಗೆ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅಂದರೆ ಎಲ್ಲೋ ರೆಗ್ಯುಲೇಟರಿ ಲ್ಯಾಬ್ಸ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಆರ್ಟಿಕಲಲ್ಲಿ ಡಾಟಾ ಹೇಳ್ತಾ ಇದ್ದಾರೆ. ಏನಪ್ಪ ಡಾಟಾ ಅಂದರೆ ವೆರಿ ಇಂಪಾರ್ಟೆಂಟ್. ಇಂಡಿಯಾದಲ್ಲಿ ಒಂದು ವರ್ಷಕ್ಕೆ ಪ್ರತಿ ವರ್ಷ ಅಪ್ರಾಕ್ಸಿಮೇಟ್ಲಿ 13,000ದಿಂದ 15,000 ಜನ ಡೆತ್ ಆಗ್ತಾಯಿದೆ. ಯಾವುದಕ್ಕೆ? ಜಸ್ಟ್ ಫಾರ್ ಫೈರಿಂದ. ಸೊ 2026 ಇಟ್ ಈಸ್ ಪ್ರೊಜೆಕ್ಟೆಡ್ ಟು ಬಿ ಒನ್ ಆಫ್ ದ ವರ್ಸ್ಟ್ ಡ್ಯೂ ಟು ಎಕ್ಸ್ಟ್ರೀಮ್ ಹೀಟ್ ವೇವ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೈರ್ಸ್. ಯಾಕೆಂದರೆ 2026 ನಾಟ್ ಓವರ್ ಇಂಡಿಯಾ ಅಷ್ಟೇ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಏನಾಗ್ತಾಯಿದೆ, ಲೈಕ್ ಹೀಟ್ ವೇವ್ಸ್ ಎಲ್ಲ ಜಾಸ್ತಿ ಆಗ್ತಾಯಿದೆ. ಸೊ ಈ ಥರದ್ರಲ್ಲಿ ಫೈರ್ ಏನಾದರೂ ಕ್ಯಾಚ್ ಆಯ್ತಂದರೆ ಇದರ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 2026 39 ಪೀಪಲ್ ಹ್ಯಾವ್ ಆಲ್ರೆಡಿ ಡೈಡ್ ಇನ್ ಫೈರ್ಸ್ ಇನ್ ಡೆಲ್ಲಿ ಅಲೋನ್ ಇವನ್ ಬಿಫೋರ್ ದ ಸಮ್ಮರ್ ಪೀಕ್ ಬಿಗ್ಯಾನ್. ಸರಿನಾ? 2026 39 ಜನ ಬರೀ ಡೆಲ್ಲಿಯಲ್ಲಿ ಸತ್ತಿದ್ದಾರೆ. ಸೊ ಜಸ್ಟ್ ಇಮ್ಯಾಜಿನ್ 2026 ಮುಗಿಯೋದ್ರಲ್ಲಿ ನಂಬರ್ಸ್ ಇನ್ನೂ ಕೂಡ ಜಾಸ್ತಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಏನಾಗ್ತದೆ ಅಂದರೆ ಕಾಮನ್ ಕಾಸ್ ಏನಪ್ಪ ಅಂತಂದರೆ ವೈಲೇಷನ್ಸ್ ವಿತೌಟ್ ಕಾನ್ಸಿಕ್ವೆನ್ಸಸ್ ಅಂತ. ಏನಂತಂದರೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಎಂಕ್ರೋಚ್ಮೆಂಟ್ ಮಾಡ್ತಾ ಇದ್ದಾರೆ, ಅನ್ಸೇಫ್ ಆಪರೇಷನ್ಸ್ ಇರುತ್ತೆ. ಮೋಸ್ಟ್ ಆಫ್ ದ ಸಿಟೀಸಲ್ಲಿ ಇದೆಲ್ಲ ಇರುತ್ತೆ. ಆಮೇಲೆ ಎವ್ರಿ ಒನ್ ವೈಲೇಷನ್ಸ್ ಆಗ್ತಿದೆ ಅಂತ ಗೊತ್ತು, ಬಟ್ ಆದರೂ ಕೂಡ ಕಂಟಿನ್ಯೂ ಆಗ್ತಾಯಿದೆ. ಯಾಕೆ? ಲ್ಯಾಪ್ಸಸ್ ಇದೆ, ಗವರ್ನೆನ್ಸ್ ಪ್ರಾಪರಾಗಿ ಆಗ್ತಾಯಿಲ್ಲ, ಅವರ ಮೇಲೆ ಪ್ರಾಪರಾಗಿ ಆ್ಯಕ್ಷನ್ ತೊಗೋತಾ ಇಲ್ಲ. ಹಾಗಾಗಿ ವೈಲೇಷನ್ಸ್ ಆದರೂ ಕೂಡ ನಡೆಯುತ್ತೆ, ಚಲ್ತಾ ಹೇ ಅನ್ನೋ ಆ್ಯಟಿಟ್ಯೂಡಿಂದ ಕಂಟಿನ್ಯೂ ಆಗಿ ನಡೀತಾ ಇದೆ ಅಲ್ಲಿ. ಎಕ್ಸಾಂಪಲ್ ಏನಪ್ಪ ಅಂತಂದರೆ ಇದೇ ಅಲಿಗಂಜಲ್ಲಿ ಫೈರ್ ಆದಾಗ 2 ತಿಂಗಳಿಗಿಂತ ಮುಂಚೆ ಒಂದು ನೋಟಿಸ್ನ ಕೊಟ್ಟಿದ್ರು ಡೆಮಾಲಿಷನ್ ಮಾಡೋದಕ್ಕೋಸ್ಕರ, ಬಟ್ ಅದನ್ನು ವಿತ್ಡ್ರಾ ಮಾಡಿದರು. ಯಾಕೆ? ಬಿಕಾಸ್ ಆಫ್ ಎ ಪೊಲಿಟಿಕಲ್ ಡಿಸಿಷನ್. ಓಕೆ, ನೆಕ್ಸ್ಟ್ ಡೆತ್ ಟ್ರ್ಯಾಪ್ಸ್ ಕಂಟಿನ್ಯೂ ಆಗಿ ನಡೀತಾ ಇದೆ ಡ್ಯೂ ಟು ಪೊಲಿಟಿಕಲ್ ಪ್ಯಾಟರ್ನೇಜ್, ಗ್ರೀಡ್ ಆ್ಯಂಡ್ ಕರಪ್ಷನ್ ಎಕ್ಸೆಟ್ರಾ. ಆದರೂ ಕೂಡ ಅದನ್ನು ಓವರ್ಕಮ್ ಮಾಡೋದಕ್ಕಾಗಲಿ, ಅದನ್ನು ಅಪೋಸ್ ಮಾಡುವಂಥ ಒಂದು ಮೆಕ್ಯಾನಿಸಮ್ ಇಲ್ದಂಗೆ ಆಗ್ಬಿಟ್ಟಿದೆ. ಏನು ಮಾಡ್ತಾಯಿದ್ದಾರೆ, ಅಫಿಷಿಯಲ್ಸ್ ಇರ್ತಾರಲ್ಲ, ಲೋವರ್ ಅಫಿಷಿಯಲ್ಸ್, ಈ ವೈಲೇಷನ್ಸ್ ಎಲ್ಲದನ್ನು ಕೂಡ ಬಿಟ್ಬಿಡ್ತಾರೆ. ಯಾಕೆ? ಅವ್ರ ಬಿಲ್ಡಿಂಗ್ ಅವರು ದುಡ್ಡು ಕೊಡ್ತಾರೆ, ಅವರಿಗೆ ದುಡ್ಡು ಕೊಟ್ಟು ಕರಪ್ಷನ್ಸ್ ಥ್ರೂ ಬ್ರೈಬ್ ಮಾಡಿ ವೈಲೇಷನ್ಸ್ ಇದ್ದರೂ ಕೂಡ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಅಲೋ ಮಾಡಿಬಿಡ್ತಾರೆ. ನೆಕ್ಸ್ಟ್ ಟೆಕ್ನಾಲಜಿ ಇದ್ದರೂ ಕೂಡ ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡೋಕ್ಕಾಗ್ತಾ ಇಲ್ಲ. ಏನಪ್ಪ ಅಂತಂದರೆ ಟೆಕ್ನಾಲಜಿ ಅವೈಲೇಬಲ್ ಇದೆ, ಬಟ್ ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ. ಯಾಕೆಂದರೆ ಸ್ಯಾಟಲೈಟ್ ಇಮೇಜರಿ ಕ್ಯಾನ್ ಐಡೆಂಟಿಫೈ ದ ಎಂಕ್ರೋಚ್ಮೆಂಟ್ಸ್. ಸ್ಯಾಟಲೈಟ್ ಇಮೇಜರಿ ನೋಡಿದ ತಕ್ಷಣ ಎಲ್ಲೆಲ್ಲಿ ಎಂಕ್ರೋಚ್ಮೆಂಟ್ ಆಗಿದೆ ಅಂತ ನೋಡ್ಬೋದು, ಆದರೂ ಕೂಡ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಡ್ರೋನ್ ಇದೆ, ಡ್ರೋನ್ ಏನು ಮಾಡ್ಬೋದು, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಮ್ಯಾಪ್ ಮಾಡೋಕ್ಕೆ ಈಸಿಯಾಗಿದೆ. ನೆಕ್ಸ್ಟ್ GIS ಸಿಸ್ಟಮ್ ಇದೆ, ಲ್ಯಾಂಡ್ ಯೂಸ್ ಚೇಂಜಸ್ನ ಟ್ರ್ಯಾಕ್ ಮಾಡೋದಕ್ಕೆ. ದೆನ್ ಡಿಜಿಟಲ್ ಪ್ರಾಪರ್ಟಿ ಡಾಟಾಬೇಸ್ ಇದೆ, ವೈಲೇಷನ್ಸ್ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇದೆ, ಅನಾಮಲೀಸ್ನ ಫ್ಲ್ಯಾಗ್ ಮಾಡೋದಕ್ಕೆ. ನೆಕ್ಸ್ಟ್ ರಿಯಲ್ ಟೈಮ್ ಡ್ಯಾಶ್ ಬೋರ್ಡ್ ಕೂಡ ಇದೆ ಮಾನಿಟರ್ ಮಾಡೋದಕ್ಕೋಸ್ಕರ. ಬಟ್ ಇದೆಲ್ಲ ಇದ್ದರೂ ಕೂಡ ಯಾಕೆ ಆಗ್ತಾಯಿಲ್ಲ ಅಂತಂದರೆ ಇಟ್ ಈಸ್ ದ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಪೊಲಿಟಿಕಲ್ ವಿಲ್ ಅಂತಲೇ ಹೇಳ್ಬೋದು. ಓಕೆ, ಟೆಕ್ನಾಲಜಿ ಇದ್ದರೂ ಕೂಡ ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡ್ತಿಲ್ಲ ಅಂದರೆ ಕಾರಣ ಬೇಸಿಕಲಿ ಅಡ್ಮಿನಿಸ್ಟ್ರೇಟಿವ್ ಲ್ಯಾಕ್ನೇ ಮತ್ತು ಲ್ಯಾಕ್ ಆಫ್ ಪೊಲಿಟಿಕಲ್ ವಿಲ್ ಅಂತಲೇ ಹೇಳ್ಬೋದು. ಇದೇನಂತಂದರೆ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಎ ಕಮಿಷನರ್ ಆರ್ ಎನ್ ಅಥಾರಿಟಿ ಟು ಗೆಟ್ ಅ ಲಿಸ್ಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ಸ್ ವಿತೌಟ್ ಲೈಸೆನ್ಸಸ್, ಫೈರ್ ಕ್ಲಿಯರೆನ್ಸಸ್ ಆರ್ ಬಿಲ್ಡಿಂಗ್ ವೈಲೇಷನ್ಸ್. ಸೀರಿಯಸ್ಲಿ ಇಲ್ಲ, ಈಸಿ. ಯಾಕೆಂದರೆ ಇಷ್ಟೊಂದು ಟೆಕ್ನಾಲಜಿ ಇದೆ. ಇಷ್ಟೆಲ್ಲ ಟೆಕ್ನಾಲಜಿ ಇತ್ತಂದರೆ ಯಾವ್ಯಾವ ಬಿಲ್ಡಿಂಗ್ ವೈಲೇಷನ್ಸ್ ಮಾಡ್ತಾ ಇದೆ, ಯಾವ್ಯಾವ ಬಿಲ್ಡಿಂಗಲ್ಲಿ ಎಂಕ್ರೋಚ್ಮೆಂಟಲ್ಲಿದೆ ಅದನ್ನು ಐಡೆಂಟಿಫೈ ಮಾಡೋದು ತುಂಬ ಕಷ್ಟನೇ ಇಲ್ಲ. ಆದರೂ ಕೂಡ ಮಾಡ್ತಾ ಇಲ್ಲ. ಯಾಕೆಂತಂದರೆ ಡಿಫಿಕಲ್ಟಿ ಇರೋದು ಪೊಲಿಟಿಕಲ್ ಪ್ರೆಷರಲ್ಲಿದೆ, ವೋಟ್ ಬ್ಯಾಂಕ್ ಕ್ಯಾಲ್ಕುಲೇಷನ್ಸಲ್ಲಿದೆ, ಕರಪ್ಷನಲ್ಲಿದೆ. ಓಕೆ, ಬಿಕಾಸ್ ಆಫ್ ದೀಸ್ ರೀಸನ್ಸ್ ಟೆಕ್ನಾಲಜಿ ಇದ್ರೂ ಕೂಡ ಯುಟಿಲೈಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್ ಪಾಯಿಂಟ್ ರೇಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಕೌಂಟಬಿಲಿಟಿ ವ್ಯಾಕ್ಯೂಮ್ ಇದೆ. ಏನಂತಂದರೆ ಇವಾಗ ಇದೇ ಎಕ್ಸಾಂಪಲ್ ಲಕ್ನೋ ಫೈರ್ ಟ್ರ್ಯಾಜಡಿ ಆಯ್ತಲ್ಲ, ಅಲ್ಲಿ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಸೆಟಪ್ ಮಾಡಿದರು. ಆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಲ್ಲಿ ಮೆಂಬರ್ಸ್ ಯಾರಪ್ಪ ಅಂತಂದರೆ IAS ಮತ್ತು IPS ಆಫೀಸರ್ಸ್ ಆಗಿದ್ದರು. ಅವ್ರು ಯಾರಿಗೆ ರಿಪೋರ್ಟ್ ಮಾಡ್ತಾಯಿದ್ರು, ಇನ್ನೊಬ್ಬ IAS ಆಫೀಸರ್ ರಿಪೋರ್ಟ್ ಮಾಡ್ತಾಯಿದ್ರು. ಮುಗಿತಲ್ಲಿಗೆ ಕ್ಲೋಸ್ ಲೂಪ್. IAS IPS SITದಲ್ಲಿದ್ದಾರೆ,
ಅವ್ರು ಇನ್ನೊಬ್ಬ ಐ ಎ ಎಸ್ ಆಫೀಸರ್ಗೆ ರಿಪೋರ್ಟ್ ಮಾಡ್ತಾರೆ, ಮುಗಿತಲ್ಲಿಗೆ ಮುಂದಿನ ಆ್ಯಕ್ಷನ್ ಏನು, ಅದರ ಔಟ್ಕಮ್ ಏನು, ಯಾರು ಅದನ್ನು ಅಕೌಂಟೇಬಲಾಗಿ ಇಟ್ಕೊಳಕ್ಕಾಗಲ್ಲ. ದೆನ್ ಸಚ್ ಇನ್ಕ್ವೈರೀಸ್ ಬ್ರಿಂಗ್ ಮೀನಿಂಗ್ಫುಲ್ ಚೇಂಜ್? ಪ್ರಾಬಬ್ಲಿ ನಾಟ್. ಈ ಥರ ಇನ್ಕ್ವೈರಿ ಮಾಡ್ತಾರೆ, ಒಂದು ಸೆಟಪ್ ಮಾಡ್ತಾರೆ, ಅವ್ರು ರಿಪೋರ್ಟ್ ಕೊಡ್ತಾರೆ, ಅದರಿಂದ ಏನಾದರೂ ಚೇಂಜಸ್ ಬರುತ್ತಾ? ಇಲ್ಲ. ಟ್ರಾಜಿಡಿ ಆದ ತಕ್ಷಣ ಅರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಕಮಿಟಿ ಮಾಡ್ತಾರೆ, ಹೆಡ್ಲೈನ್ಸ್ ಮಾಡ್ತಾರೆ. ಬಟ್ ಇಲ್ಲಿಗಲ್ ಮತ್ತು ಅನ್ಸೇಫ್ ಆಪರೇಷನ್ಸ್ ಬೇರೆ ಕಡೆಯಲ್ಲಿರುತ್ತೆ, ಎಲ್ಲ ಕಡೆ ಇನ್ನೂ ಎಕ್ಸಿಸ್ಟಿಂಗ್ ಇದೆ. ಓಕೆ, ರಿಯಲ್ ಚೇಂಜ್ ಯಾವಾಗ ಬರಬೇಕು? ಓಕೆ, ಇಲ್ಲಿ ಫೈರ್ ಟ್ರಾಜಿಡಿ ಆಯಿತು, ಯಾಕೆ ಆಗಿದೆ? ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಸಿಟಿಯಲ್ಲಿರುವಂಥ ಎಲ್ಲ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಇರೋದನ್ನು ಡೆಮಾಲಿಷ್ ಮಾಡಬೇಕು. ಬಟ್ ಮಾಡ್ತಾರಾ? ಇಲ್ಲ. ಯಾಕೆ? ಪೊಲಿಟಿಕಲ್ ವಿಲ್ ಇಲ್ಲ, ಪೊಲಿಟಿಕಲ್ ಪ್ರೆಷರ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಲ್ಯಾಕ್ಯೂನಾ ಇದೆ. ಸೊ ಹೌ ಮೆನಿ ಎನ್ಕ್ವೈರಿ ರಿಪೋರ್ಟ್ಸ್ ಹ್ಯಾವ್ ಬ್ರಾಟ್ ಸಿಸ್ಟಮೆಟಿಕ್ ರಿಫಾರ್ಮ್ಸ್? ವೆರಿ ಫ್ಯೂ. ಸೊ ಹಾಗಾಗಿ ಈ ರೀತಿಯಂಥ ಅಕೌಂಟಬಿಲಿಟಿ ವ್ಯಾಕ್ಯೂಮ್ ಇದೆಯಲ್ಲ, ಇದಿತ್ತಂದರೆ ಓನ್ಲಿ ಪೋಸ್ಟ್ ಮಾರ್ಟಮ್ ಥರ ಆ್ಯಕ್ಟ್ ಆಗುತ್ತೆ ಹೊರತು ಪ್ರಿವೆಂಟಿವ್ ಆಗಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಇದು ಬರೀ ಲಕ್ನೋದಷ್ಟೇ ಅಲ್ಲ, ಬೇರೆ ಬೇರೆ ಸಿಟೀಸಲ್ಲೂ ಕೂಡ ಇದೇ ಥರ ಪ್ರಾಬ್ಲಮ್ ಇದೆ. ಫಾರ್ ಎಕ್ಸಾಂಪಲ್ ನೋಯ್ಡಾದಲ್ಲಿ ರೀಸೆಂಟಾಗಿ ಒಬ್ಬ ಯಂಗ್ ಪ್ರೊಫೆಷನಲ್ ನೀರಿಗೆ ಬಿದ್ದು ಡೆತ್ ಆಯಿತು ಸಿಟಿಯಲ್ಲಿ. ಯಾಕೆ ಅಂದರೆ ಗೂಗಲ್ ಮ್ಯಾಪ್ ಪ್ರಕಾರ ರೋಡ್ ಇದೆ ಅಂತ ತೋರಿಸ್ತಾ ಇದೆ, ಬಟ್ ಅಲ್ಲಿ ಹೋದ ತಕ್ಷಣ ರೋಡ್ ಇಲ್ಲ, ರೋಡ್ ಓಪನ್ ಮಾಡಿ ಸುಮ್ಮನೆ ಒಂದು ಗುಂಡಿ ತೆಗೆದು ಬಿಟ್ಟಿದ್ದಾರೆ, ಅಲ್ಲಿ ಅವರು ಬಿದ್ದು ಡೆತ್ ಆಯಿತು. ಇಂದೋರಲ್ಲಿ ಕಂಟ್ಯಾಮಿನೇಟೆಡ್ ವಾಟರ್ ಸಪ್ಲೈಯಿಂದ ಡೆತ್ ಆಯಿತು. ಕ್ಲೀನೆಸ್ಟ್ ಸಿಟಿ ಅಂತ ನೇಮ್ ಇದೆ, ಆದರೂ ಕಂಟ್ಯಾಮಿನೇಟೆಡ್ ವಾಟರ್ ಸಪ್ಲೈಯಿಂದ ಹಲವಾರು ಡೆತ್ಸ್ ಆಯಿತು. ಬೆಂಗಳೂರಲ್ಲಿ ಮಳೆ ಬಂದ ತಕ್ಷಣ ಫುಲ್ ಕಂಪ್ಲೀಟ್ ಸಿಟಿನೇ ಹಾಲ್ಟ್ ಆಗುತ್ತೆ. ಮುಂಬೈಯಲ್ಲೂ ಕೂಡ ಫ್ಲಡ್ಡಿಂಗ್ ಇನ್ನೊಂದು ಕಂಟಿನ್ಯೂ ನಡೀತಾ ಇದೆ. ಭಾರತದ ವಾಣಿಜ್ಯ ರಾಜಧಾನಿ ಅಂತ ಕರೆದ್ರೂ ಕೂಡ ಫ್ಲಡ್ಡಿಂಗ್ ಆದ ತಕ್ಷಣ ಇಡೀ ಸಿಟಿನೇ ಸ್ಟಾಲ್ ಆಗ್ಬಿಡುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಸಿಟೀಸ್ ಇದೆ, ಡಿಫ್ರೆಂಟ್ ಗೌರ್ಮೆಂಟ್ಸ್ ಇದೆ, ಡಿಫ್ರೆಂಟ್ ಪಾರ್ಟೀಸ್ ಇದೆ, ಬಟ್ ಔಟ್ಕಮ್ ಏನು? ಸೇಮ್ ಇದೆ. ಯಾಕೆ? ಬಿಕಾಸ್ ಆಫ್ ಲ್ಯಾಕ್ ಆಫ್ ಅಕೌಂಟಬಿಲಿಟಿ ಆ್ಯಂಡ್ ಗೌರ್ಮೆಂಟ್ ಎಫಿಸಿಟ್. ಇಟ್ ಈಸ್ ನಾಟ್ ಲೈಕ್ ಯಾವುದೋ ಒಂದು ಪಾರ್ಟಿ ಸರಿ ಮಾಡ್ತೀರಿ, ಯಾವುದೋ ಒಂದು ಸ್ಟೇಟ್ ಸರಿ ಮಾಡ್ತಿಲ್ಲ ಅಂತಲ್ಲ. ಎಲ್ಲ ಸ್ಟೇಟ್, ಎಲ್ಲ ಪಾರ್ಟಿ, ಎಲ್ಲ ವೇರಿಯಸ್ ಸಿಟೀಸಲ್ಲೂ ಕೂಡ ಇದೇ ಪ್ರಾಬ್ಲಮ್ ಇದೆ. ಇದಕ್ಕೆ ರೂಟ್ ಕಾಸ್ ಏನು ಐಡೆಂಟಿಫೈ ಮಾಡಿದಾರಪ್ಪ ಅಂದರೆ, ಇದರಲ್ಲಿ 74th ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಮಾಡಿತ್ತು? ಅರ್ಬನ್ ಲೋಕಲ್ ಬಾಡೀಸ್ಗೆ ಕಾನ್ಸ್ಟಿಟ್ಯೂಷನಲ್ ಸ್ಯಾಂಕ್ಷನ್ನ ಕೊಟ್ವಿ. ಅದರಲ್ಲಿ ಮೋಸ್ಟ್ ಅರ್ಬನ್ ಲೋಕಲ್ ಬಾಡೀಸ್ ಏನಿದೆ ಇನ್ನೂ ಆದರೂ ಕೂಡ ವೀಕ್ ಆಗಿದೆ. ಯಾಕೆಂದರೆ ಫೈನಾನ್ಷಿಯಲಿ ಮತ್ತು ಅಡ್ಮಿನಿಸ್ಟ್ರೇಟಿವ್ಲಿ ದೇ ಆರ್ ಡಿಪೆಂಡೆಂಟ್ ಅಪಾನ್ ಪೊಲಿಟಿಕಲ್ ವಿಂಗ್ ಆಫ್ ದ ಗೌರ್ಮೆಂಟ್. ಮೇಯರ್ ಏನು ಮಾಡ್ತಾರೆ? ಈಸ್ ಅ ಡಿ ಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಇಂದ ಆಲ್ ದ ಸಿಟೀಸ್ ಆಫ್ ಎ ಸ್ಟೇಟ್. ಸೊ ಅರ್ಬನ್ ಲೋಕಲ್ ಬಾಡೀಸ್ ಇದ್ರೂ ಕೂಡ ಯಾರ ಮೇಲೆ ಡಿಪೆಂಡ್ ಆಗಿದ್ದಾರೆ? ಅವ್ರು ಮೇಯರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮೇಯರ್ ಎಲೆಕ್ಟೆಡ್ ಪಾರ್ಟಿ, ಅದಕ್ಕೋಸ್ಕರ ಎಲೆಕ್ಟೆಡ್ ಪಾರ್ಟ್ ಆಫ್ ದ ಗೌರ್ಮೆಂಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ದಾರೆ. ರೆಸ್ಪಾನ್ಸಿಬಿಲಿಟೀಸ್ ವಿತೌಟ್ ಅಥಾರಿಟಿ. ಮೇಯರ್ ಇದ್ದಾನೆ, ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ. ಅವನಿಗೆ ಅಥಾರಿಟಿ ಇದೆ ಬಟ್ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ. ಬಟ್ ಅರ್ಬನ್ ಲೋಕಲ್ ಬಾಡೀಸ್ಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ ಬಟ್ ಆದರೆ ಅಥಾರಿಟಿ ಇಲ್ಲ. ಆ್ಯಂಡ್ ಫಂಕ್ಷನ್ಸ್ ಆರ್ ಸ್ಕ್ಯಾಟರ್ಡ್ ಅಕ್ರಾಸ್ ವೇರಿಯಸ್ ಏಜೆನ್ಸಿ. ತುಂಬ ಏಜೆನ್ಸೀಸ್ ಆಗಿಬಿಟ್ಟಿದೆ. ಡೆವಲಪ್ಮೆಂಟ್ ಅಥಾರಿಟೀಸ್ ಅಂತ ಹೇಳ್ತಾರೆ, ಮುನ್ಸಿಪಲ್ ಕಾರ್ಪೊರೇಷನ್, PWD, ವಾಟರ್ ಬೋರ್ಡ್ಸ್, ಟ್ರಾನ್ಸ್ಪೋರ್ಟ್ ಏಜೆನ್ಸೀಸ್, ಎಕ್ಸೆಟ್ರಾ ತುಂಬ ಇದೆ. ಎಲ್ಲಾದರೂ ಇಶ್ಯೂ ಆಯ್ತು ಅಂದರೆ ಒಬ್ಬರ ಮೇಲೆ ಒಬ್ಬರು ರೆಸ್ಪಾನ್ಸಿಬಿಲಿಟೀಸ್ ಹೇಳ್ತಾ ಹೋಗ್ತಾ ಯಾರೂ ತಮ್ಮ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕ್ಲೇಮ್ ಮಾಡೋದಿಲ್ಲ. ಆ್ಯಂಡ್ ಸಿಟಿಸನ್ಸ್ ಓನ್ಲಿ ಸಿ ಒನ್ ಫೇಸ್, ದಟ್ ಈಸ್ ಗವರ್ಮೆಂಟ್. ಬಟ್ ಅಕೌಂಟಬಿಲಿಟಿ ಈಸ್ ಫ್ರಾಗ್ಮೆಂಟೆಡ್ ಬಿಟ್ವೀನ್ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್. ಸೊ ರಿಸಲ್ಟ್ ಏನಾಗುತ್ತೆ ಅಂದರೆ ಅಕೌಂಟಬಿಲಿಟಿ ವ್ಯಾಕ್ಯೂಮ್, ಡಿಲೇಸ್, ಕರಪ್ಷನ್ ಆ್ಯಂಡ್ ಪುವರ್ ಸರ್ವಿಸ್ ಡೆಲಿವರಿ. ಸೊ ಇದನ್ನು ಓವರ್ಕಮ್ ಮಾಡೋದಕ್ಕೆ ಏನು ಮಾಡೋಕ್ಕಪ್ಪ ನಾವು? ಸೊ ವೇ ಫಾರ್ವರ್ಡ್ ಏನಿದೆ ಅಂತಂದರೆ, ಎಂಪವರ್ ದ ಅರ್ಬನ್ ಲೋಕಲ್ ಬಾಡೀಸ್. ಅರ್ಬನ್ ಲೋಕಲ್ ಬಾಡೀಸಿಗೆ 3F ಎಂಪವರ್ ಮಾಡಿ. 3F ಅಂದರೆ ಫಂಕ್ಷನ್ಸ್, ಫಂಡ್ಸ್ ಆ್ಯಂಡ್ ಫಂಕ್ಷನರೀಸ್. ಮೂರರಲ್ಲೂ ಕೂಡ ಅವರಿಗೆ ಎಂಪವರ್ಮೆಂಟ್ ಕೊಟ್ಟರಂದರೆ ಅವರು ದೇ ನೋ ಲಾಂಗರ್ ಹ್ಯಾವ್ ಟು ಡಿಪೆಂಡ್ ಅಪಾನ್ ಮೇಯರ್ ಆಗಲಿ ಅಥವಾ ಪೊಲಿಟಿಕಲ್ ಪಾರ್ಟ್ ಮೇಲೆ ಡಿಪೆಂಡ್ ಮಾಡುವಂಥ ಅವಶ್ಯಕತೆ ಇರಲ್ಲ ಅವಾಗ. ನೆಕ್ಸ್ಟ್, ಎನ್ಫೋರ್ಸ್ಮೆಂಟ್ ಯಾವ ಥರ ಇರಬೇಕಂದ್ರೆ ಸ್ಟ್ರಿಕ್ಟ್ ಆಗಿರಬೇಕು, ಎಸ್ಪೆಷಲಿ ಇನ್ ಕೇಸ್ ಆಫ್ ಬಿಲ್ಡಿಂಗ್ ಆ್ಯಂಡ್ ಫೈರ್ ಸೇಫ್ಟಿ ಕೋಡ್ಸಲ್ಲಿ. ಸೊ ಸ್ಟ್ರಿಕ್ಟ್ ಆಗಿರಬೇಕು. ಇನ್ ಕೇಸ್ ಅವ್ರು ಫಾಲೋ ಮಾಡ್ತಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಅದನ್ನ ಡೆಮಾಲಿಷ್ ಮಾಡಬೇಕಾಗುತ್ತೆ, ಇಲ್ಲ ಅಂತಂದರೆ ಪರ್ಮಿಷನ್ ಕೊಡಬಾರ್ದು. ಅದನ್ನು ಟೆಕ್ನಾಲಜೀಸ್ ಮುಂಚೆ ಏನು ಡಿಸ್ಕಸ್ ಮಾಡಿದ್ದು, ಆ ಟೆಕ್ನಾಲಜಿ ಎಲ್ಲದನ್ನು ಕೂಡ ಇಂಪ್ಲಿಮೆಂಟ್ ಮಾಡಬೇಕು. AI, GIS, ಡ್ರೋನ್ಸ್ ಎಕ್ಸೆಟ್ರಾನ ಇಂಪ್ಲಿಮೆಂಟ್ ಮಾಡಬೇಕು. ದೆನ್ ಅಕೌಂಟಬಿಲಿಟಿನ ಫಿಕ್ಸ್ ಮಾಡಬೇಕು. ಇಂಡಿಪೆಂಡೆಂಟ್ ಆಡಿಟ್ಸ್ನ ಮಾಡಿ, ಟೈಮ್ ಬೌಂಡ್ ಆ್ಯಕ್ಷನ್ ಇರಲಿ. ಸೊ ರಿಪೋರ್ಟ್ ಮಾಡಿದ ತಕ್ಷಣ ರಿಪೋರ್ಟಿನ ಔಟ್ಕಮ್ ಏನಂತ ಕಂಟಿನ್ಯೂಸ್ಗೆ ಎವ್ಯಾಲ್ಯೂಯೇಟ್ ಮಾಡ್ತಾ ಇರಬೇಕು. ದೆನ್ ಇಂಪ್ರೂವ್ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್. ಅಂದರೆ ಇಲ್ಲಿ ಏನೇನು ಏಜೆನ್ಸಿ ಹೇಳ್ತಿದ್ದೀವಲ್ಲ, ಡೆವಲಪ್ಮೆಂಟ್ ಅಥಾರಿಟಿ, ಮುನ್ಸಿಪಲ್ ಕಾರ್ಪೊರೇಷನ್, PWD ಎಕ್ಸೆಟ್ರಾ ಅವರ ಮಧ್ಯೆ ಕೋಆರ್ಡಿನೇಷನ್ ಜಾಸ್ತಿ ಆಗಲಿ. ನಂತರ ಪೊಲಿಟಿಕಲ್ ವಿಲ್ ಟು ಡಿಸ್ಮೆಂಟಲ್ ಸಿಸ್ಟಮ್ ಬೇಕು, ಅದು ಇಂಪಾರ್ಟೆಂಟ್. ಆ್ಯಂಡ್ ಶಿಫ್ಟ್ ಫ್ರಮ್ ದ ರಿಲ್ಯಾಕ್ಟಿವ್ ರೆಸ್ಪಾನ್ಸ್ ಟು ದ ಪ್ರಿವೆಂಟಿವ್ ಆ್ಯಂಡ್ ಗವರ್ನೆನ್ಸ್. ಆದಮೇಲೆ ರೆಸ್ಪಾಂಡ್ ಮಾಡೋದು ಜಾಸ್ತಿ ಇಂಡಿಯಾದಲ್ಲಿ. ಸೊ ದಟ್ ಈಸ್ ಪೋಸ್ಟ್ ಮಾರ್ಟಮ್ ಅಥವಾ ರಿಯಾಕ್ಟಿವ್ ರೆಸ್ಪಾನ್ಸ್ ಇದೆ. ಅದಕ್ಕಿಂತ ಮುಂಚೆ ನಮಗೇನು ಬೇಕಾಗಿದೆ? ಪ್ರಿವೆಂಟಿವ್ ಗವರ್ನೆನ್ಸ್ ಬೇಕಾಗಿದೆ. ಸೊ ಕೀ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಏನಪ್ಪ ಅಂತಂದರೆ 74th ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಇಟ್ ಪ್ರೊವೈಡೆಡ್ ಫಾರ್ ದ ಕಾನ್ಸ್ಟಿಟ್ಯೂಷನಲ್ ಸ್ಯಾಂಕ್ಷನ್ ಫಾರ್ ಅರ್ಬನ್ ಲೋಕಲ್ ಬಾಡೀಸ್. 12th ಶೆಡ್ಯೂಲಲ್ಲಿ ಮಾಡುತ್ತೆ, ಇಟ್ ಟಾಕ್ಸ್ ಅಬೌಟ್ ಅರ್ಬನ್ ಪ್ಲಾನಿಂಗ್, ಲ್ಯಾಂಡ್ ಯೂಸ್ ರೆಗ್ಯುಲೇಷನ್, ಫೈರ್ ಸರ್ವಿಸಸ್, ಪಬ್ಲಿಕ್ ಹೆಲ್ತ್, ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲದ್ರ ಬಗ್ಗೆ ಮಾತಾಡುತ್ತೆ. ದೆನ್ ಫೈರ್ ಸೇಫ್ಟಿ ನಾರ್ಮ್ಸ್, ಆಕ್ಸೆಸ್ ಮತ್ತು ಸ್ಟ್ರಕ್ಚರ್ ಬಗ್ಗೆ ಒಂದು ಲಾ ಯಾವುದಿದೆ ಅಂತಂದರೆ ಸ್ಟ್ಯಾಟ್ಯೂಟರಿ ಬ್ಯಾಕಿಂಗ್, ಅದಕ್ಕೆ ಮಾಡೆಲ್ ಬಿಲ್ಡಿಂಗ್ ಬೈಲಾಸ್ ಆಫ್ 2016 ಅಂತ ಇದೆ. ದೆನ್ ಡಿಸಾಸ್ಟರ್ನ ಓವರ್ಕಮ್ ಮಾಡೋದಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಆಫ್ 2005 ಇದೆ. ಸೊ ಇಂಪಾರ್ಟೆಂಟ್ ಕೀವರ್ಡ್ಸ್ ಅಂದರೆ ಅರ್ಬನ್ ಗವರ್ನೆನ್ಸ್ ಡೆಫಿಸಿಟ್ ಎಕ್ಸೆಟ್ರಾ. ಸೊ ಇದು ಯಾಕೆ ಅಂದರೆ ಮೇನ್ಸ್ ಬರೆಯುವಂಥ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ
ಎಕ್ಸಾಮಲ್ಲಿ ಇನ್ ಕೇಸ್ ಆಫ್ ಅರ್ಬನ್ ಗವರ್ನೆನ್ಸ್ ಪ್ರಾಪರಾಗಿ ಆಗ್ತಿಲ್ಲ ಅನ್ನೋದ್ರ ರಿಲೇಟೆಡ್ ಕ್ವಶನ್ಸ್ ಬಂತಂದರೆ ಆ ಕ್ವಶನ್ಸಲ್ಲಿ ಇವ್ಯಾಲ್ಯೂಟರ್ ಏನು ನೋಡ್ತಾರೆ ಅಂದರೆ ದೇ ಎಕ್ಸ್ಪೆಕ್ಟ್ ಯು ಟು ರೈಟ್ ದೀಸ್ ಇಂಪಾರ್ಟೆಂಟ್ ಕೀವರ್ಡ್ಸ್. ಓಕೆ, ಸೊ ಅದಕ್ಕೋಸ್ಕರ ಈ ಪರ್ಟಿಕ್ಯುಲರ್ ಪಾರ್ಟ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ದೆನ್ ಮೂವಿಂಗ್ ಟು ದ ಸೆಕೆಂಡ್ ಆರ್ಟಿಕಲ್. ಸೊ ಸೆಕೆಂಡ್ ಆರ್ಟಿಕಲ್ ಈಸ್ ಅಬೌಟ್ ಟೈಗರ್ಸ್ ಔಟ್ಸೈಡ್ ಟೈಗರ್ ರಿಸರ್ವ್ಸ್ ಇನಿಷಿಯೇಟಿವ್. ಸೊ ಇಟ್ ಈಸ್ ಅ ನ್ಯೂ ಫ್ರಂಟಿಯರ್ ಫಾರ್ ಹ್ಯೂಮನ್ ಟೈಗರ್ ಕೋಎಕ್ಸಿಸ್ಟೆನ್ಸ್. ಫಸ್ಟ್ ಡಾಟಾ ನೋಡೋಣ. ಏನಪ್ಪ ಅಂತಂದರೆ ಇಂಡಿಯಾಸ್ ಟೈಗರ್ ಕನ್ಸರ್ವೇಷನ್ ಸಕ್ಸಸ್, ಒನ್ ಆಫ್ ದ ಬೆಸ್ಟ್ ಸಕ್ಸಸ್ ಸ್ಟೋರೀಸ್ ಇನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂತ ಕರೀತಾರೆ. ಯಾಕೆ ಅಂದರೆ ಪ್ರಾಜೆಕ್ಟ್ ಟೈಗರ್ನ 1973 ಲಾಂಚ್ ಮಾಡಿದ್ವಿ. ಆವಾಗ 1973 ಟೋಟಲಾಗಿ 9 ರಿಸರ್ವ್ಸ್ ಇತ್ತು. 18,278 ಸ್ಕ್ವೇರ್ ಕಿಲೋಮೀಟರ್ಸಲ್ಲಿ ಇತ್ತು. ಇವಾಗ 2023 58 ಟೈಗರ್ ರಿಸರ್ವ್ ಇದೆ. 84,488 ಸ್ಕ್ವೇರ್ ಕಿಲೋಮೀಟರ್ ಇದೆ. ಸೊ ಕವರ್ಸ್ ನಿಯರ್ಲಿ 2.6% ಆಫ್ ಇಂಡಿಯಾಸ್ ಲ್ಯಾಂಡ್ ಮಾಸ್. ಪಾಪ್ಯುಲೇಷನ್ ನೋಡಿ, ಟೈಗರ್ ಪಾಪ್ಯುಲೇಷನ್ ಬರೀ ಕೇವಲ 1411ರಿಂದ 3682 ಅಷ್ಟು ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಿದ್ದೀವಿ. ಸೊ ಇಂಡಿಯಾ ಈಸ್ ಆಲ್ಸೋ ಹೋಮ್ ಟು 70% ಆಫ್ ದ ವರ್ಲ್ಡ್ಸ್ ಟೈಗರ್ಸ್. ಸೊ ವರ್ಲ್ಡಲ್ಲಿ 1000 ಇದೆ ಅಂದರೆ 700 ಟೈಗರ್ಸ್ ಇಂಡಿಯಾದಲ್ಲಿ ಕಂಡುಬರುತ್ತೆ ನಿಮಗೆ. ಸೊ ಇದೆಲ್ಲ ಡಾಟಾ ನೋಡಿದರೆ ಟೈಗರ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಇನಿಷಿಯೇಟಿವ್ ಬೇಕು. ಓಕೆ, ಸೊ ವೈ ಈಸ್ ಟೈಗರ್ ಔಟ್ಸೈಡ್ ದ ಟೈಗರ್ ರಿಸರ್ವ್ ಇನಿಷಿಯೇಟಿವ್ ಬಿ ನೀಡೆಡ್ ಅಂತ. 35 to 40% ಆಫ್ ಇಂಡಿಯಾಸ್ ಟೈಗರ್ಸ್ ನೌ ಲಿವ್ ಔಟ್ಸೈಡ್ ದ ಟೈಗರ್ ರಿಸರ್ವ್. ಯಾಕೆ ಅಂದರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆದಂಗೆ ಅವರ ಟೆರಿಟರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಟೆರಿಟರಿ ಜಾಸ್ತಿ ಆದಾಗ ದೇ ಸ್ಟಾರ್ಟ್ ರೋಮಿಂಗ್ ಅರೌಂಡ್, ರೋಮ್ ಮಾಡ್ತಾ ತಮ್ಮ ಟೈಗರ್ ರಿಸರ್ವಿಂದ ಬೇರೆ ಕಡೆ ಎಕ್ಸ್ಪೆಂಡ್ ಆಗಿ ಟ್ರೈ ಮಾಡುತ್ತೆ. ಸೊ ಟೈಗರ್ಸ್ ಡಿಸ್ಪರ್ಸ್ ಆ್ಯಸ್ ದ ಕೋರ್ ಹ್ಯಾಬಿಟೇಟ್ಸ್ ರೀಚ್ ಸ್ಯಾಚುರೇಷನ್. ಸ್ಯಾಚುರೇಷನ್ ಅಂದರೆ ಟೈಗರ್ ಮಧ್ಯೆ ದೇ ಆರ್ ಹೈಲಿ ಟೆರಿಟೋರಿಯಲ್ ಎನಿಮಲ್ಸ್. ಓಕೆ, ಅದರಲ್ಲೂ ಮೇಲ್ ಟೈಗರ್ಸ್ ಇರುತ್ತಲ್ಲ, ಹೈಲಿ ಟೆರಿಟೋರಿಯಲ್ ಎನಿಮಲ್ಸ್. ಟೆರಿಟೋರಿಯಲ್ ಅಂದರೆ ಏನು? ಒಂದು ಟೈಗರ್ ಇತ್ತಂದರೆ ಆ ಟೈಗರ್ ಕೆಲವೊಂದು ಏರಿಯಾಸ್ನ ತನ್ನದಂಥ ಝೋನ್ ಮಾಡ್ಕೊಂಡಿರುತ್ತೆ. ಸೊ ಈ ಝೋನ್ ಒಳಗಡೆ ಬೇರೆ ಟೈಗರ್ ಬಂತಂದರೆ ದೇ ಸ್ಟಾರ್ಟ್ ಫೈಟಿಂಗ್, ಮಧ್ಯೆ ಹೊಡೆದಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಏನು ಮಾಡುತ್ತಂದರೆ ಟೈಗರ್ಸು ದೇ ಎಕ್ಸ್ಪ್ಯಾಂಡ್ ಸರ್ಚಿಂಗ್ ಫಾರ್ ದೇರ್ ಓನ್ ರೀಜನ್. ದೆನ್ ದೇ ಮೂವ್ ಇನ್ ಟು ಹ್ಯೂಮನ್ ಡಾಮಿನೇಟೆಡ್ ಲ್ಯಾಂಡ್ಸ್ಕೇಪ್ಸ್ ಸಚ್ ಆಸ್ ವಿಲೇಜಸ್, ಫಾರ್ಮ್ಸ್, ರೋಡ್ಸ್, ಇನ್ಫ್ರಾಸ್ಟ್ರಕ್ಚರ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಯಾವಾಗ ಝೋನಿಂದ ಹೊರಗಡೆ ಬರ್ತಾರೆ, ಕೋರ್ ಝೋನಿಂದ ಹೊರಗಡೆ ಬಂದು ಬೇರೆ ರೀಜನ್ಗೆ ಟ್ರಾವೆಲ್ ಮಾಡುವಾಗ ದೇ ಕಮ್ ಇನ್ ಟು ಲೈಕ್ ಹ್ಯೂಮನ್ ರಿಲೇಟೆಡ್ ಲ್ಯಾಂಡ್ಸ್ಕೇಪ್ಸ್, ವಿಲೇಜಿಗೆ ಬರೋದು, ಫಾರ್ಮ್ಸಿಗೆ ಬರೋದು, ಅಲ್ಲೆಲ್ಲ ಬರುತ್ತೆ. ಬಂದಾಗ ಏನಾಗುತ್ತೆ, ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಆಗುತ್ತೆ. ಸೊ ಹ್ಯೂಮನ್ ಫ್ಯಾಟಿಲಿಟೀಸ್ ಆಗಲಿ ಅಥವಾ ಹಸು ಕರುಗಳನ್ನು ಕೊಲೆ ಮಾಡೋದು, ಸಾಯಿಸೋದಾಗಲಿ, ರೆಸ್ಕ್ಯೂ ಆಪರೇಷನ್ಸ್ ಆಗಲಿ, ಪಬ್ಲಿಕ್ ಆಂಗ್ಸೈಟಿ ಆಗಲಿ, ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಪರಿಸ್ಥಿತಿ ಎಲ್ಲ ಕಂಡುಬರುತ್ತೆ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಸ್ಕೀಮ್ನ ತೊಗೊಂಬರೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಏನಪ್ಪ ಈ ಟೈಗರ್ ಸ್ಕೀಮ್ ಬಗ್ಗೆ ಅಂತಂದರೆ, ಟೈಗರ್ಸ್ ಔಟ್ಸೈಡ್ ಟೈಗರ್ ರಿಸರ್ವ್ ಇನಿಷಿಯೇಟಿವ್ ಅಂದರೆ ಏನಪ್ಪ ಅಂತಂದರೆ ಇಟ್ ಈಸ್ ಲಾಂಚ್ಡ್ ಬೈ MOFCC. ಅಬ್ಜೆಕ್ಟಿವ್ ಏನಂತಂದರೆ ಟೈಗರ್ಸ್ನ ಕನ್ಸರ್ವೇಷನ್ ಮಾಡೋದು ಎಲ್ಲಿ, ಔಟ್ಸೈಡ್ ದ ಟೈಗರ್ ರಿಸರ್ವ್ಸ್ನ ಥ್ರೂ ಸೈನ್ಸ್ ಬೇಸ್ಡ್ ಲ್ಯಾಂಡ್ಸ್ಕೇಪ್ ಅಪ್ರೋಚಿಂದ ಟ್ರೈ ಮಾಡ್ತಾ ಇದ್ದಾರೆ. ಪೈಲಟ್ ಇನಿಷಿಯೇಟಿವ್ ಸ್ಟಾರ್ಟಿಂಗ್ ಏನು ಮಾಡ್ತಿದ್ದಾರೆ, ಟಾರ್ಗೆಟೆಡ್ ಇಂಪ್ಲಿಮೆಂಟೇಷನ್ ಇನ್ ಸರ್ಟನ್ ರೀಜನ್ಸ್ ಅಷ್ಟೇ. ಸೊ ನಾಟ್ ನೇಷನ್ ವೈಡ್. ಒಂದು ಸರಿ ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಆದಮೇಲೆ ಯಾವುದೊಂದು ರೀಜನಲ್ಲಿ ಸಕ್ಸಸ್ ಆಯ್ತಂದರೆ ದೆನ್ ಇಟ್ ವಿಲ್ ಬಿ expanded to the nationwide. It is based on the All India Tiger Estimation of 2022. So Tiger presence is across 212 ಫಾರೆಸ್ಟ್ ಡಿವಿಷನ್ಸ್ ಅಲ್ಲಿದೆ. ಸೊ ಹಾಗಾಗಿ ಅದರ ಅಕಾರ್ಡಿಂಗ್ಲಿ ತೊಗೊಂಡಿದ್ದಾರೆ. ಸೊ ಇದರಲ್ಲಿ ಫೇಸ್ 1 ಕವರೇಜ್ ಏನು ಮಾಡ್ತಾರೆ, ಇದರಲ್ಲಿ 40 ಫಾರೆಸ್ಟ್ ಡಿವಿಷನ್ಸ್ ಇರುತ್ತೆ ಅಕ್ರಾಸ್ 9 ಸ್ಟೇಟ್ಸ್. ಇದರಲ್ಲಿ ಕವರ್ ಮಾಡ್ತಿದ್ದಾರೆ ಫೇಸ್ 1 ಅಂದರೆ ಉತ್ತರಾಖಂಡ್, ಉತ್ತರ ಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಅಸ್ಸಾಂ. ಸೊ ಈ 9 ಸ್ಟೇಟಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಫಸ್ಟ್ ಫೇಸ್ 1. ನೆಕ್ಸ್ಟ್ ಫೇಸ್ 2 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ಇದರಲ್ಲಿ 2 ಪಿಲ್ಲರ್ ಇದೆ. ಒಂದು ಪಿಲ್ಲರ್ ಏನಪ್ಪ ಅಂತಂದರೆ ಫಸ್ಟ್ ಕಾನ್ಫ್ಲಿಕ್ಟ್ ಮಿಟಿಗೇಷನ್, ಅಂದರೆ ಹ್ಯೂಮನ್ ಎನಿಮಲ್ ಕಾನ್ಫ್ಲಿಕ್ಟ್ ಏನಾಗ್ತಾ ಇದೆ ಅದನ್ನು ಕಡಿಮೆ ಮಾಡೋದು. ಸೊ ಇದರಲ್ಲಿ ಏನು ಮಾಡ್ತಾರೆ, ಅಪ್ಗ್ರೇಡಿಂಗ್ ದ ಕಮ್ಯುನಿಕೇಷನ್ ಸಿಸ್ಟಮ್. ಕಾನ್ಫ್ಲಿಕ್ಟ್ ಆದಾಗ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಬೇಕು. ನೆಕ್ಸ್ಟ್ ರೆಸ್ಕ್ಯೂ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಬೇಕಾಗುತ್ತೆ. ದೆನ್ ಅರ್ಲಿ ವಾರ್ನಿಂಗ್ ಮೆಕ್ಯಾನಿಸಮ್ನ ಜಾಸ್ತಿ ಮಾಡೋದು, ಕೋಆರ್ಡಿನೇಟೆಡ್ ಆ್ಯಕ್ಷನ್ ಡ್ಯೂರಿಂಗ್ ದ ಎಮರ್ಜೆನ್ಸೀಸ್. ಸೊ ಇದು ಕಾನ್ಫ್ಲಿಕ್ಟ್ನ ಕಡಿಮೆ ಮಾಡೋದಕ್ಕೋಸ್ಕರ. ನೆಕ್ಸ್ಟ್ ಏನಪ್ಪ ಅಂದರೆ ಕೋಎಕ್ಸಿಸ್ಟೆನ್ಸ್, ಹ್ಯೂಮನ್ ಮತ್ತು ಆ್ಯನಿಮಲ್ ಯಾವ ಥರ ಜೊತೆಗೆ ಕೋಎಕ್ಸಿಸ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವೇರ್ನೆಸ್. ಸೊ ಅವೇರ್ನೆಸ್ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡೋದು, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇಂಪ್ರೂವ್ ಮಾಡೋದು, ದೆನ್ ಟೈಮ್ಲಿ ಕಂಪೆನ್ಸೇಷನ್ನ ಕೊಡೋದು, ಆ್ಯಂಡ್ ಟ್ರೀಟಿಂಗ್ ವಿಲೇಜಸ್ ಆಸ್ ಅ ಪಾರ್ಟ್ನರ್ ಆ್ಯಂಡ್ ನಾಟ್ ಆಸ್ ಅ ವಿಕ್ಟಿಮ್ಸ್. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಮಾಡ್ತಾ ಇದ್ದಾರೆ. 2 ಪಿಲ್ಲರ್ಸ್ ಇದೆ. ಇದರಲ್ಲಿ ಟೆಕ್ನಾಲಜಿ ರೋಲ್ ತುಂಬ ಇಂಪಾರ್ಟೆಂಟ್ ಇದೆ. ಕ್ಯಾಮ್ರಾ ಟ್ರ್ಯಾಪ್, GPS ಎನೇಬಲ್ಡ್ ಮಾನಿಟರ್ ಸಿಸ್ಟಮ್ ಯೂಸ್ ಮಾಡ್ತಾರೆ, ಡ್ರೋನ್ಸ್, AI ಮತ್ತು ಡಾಟಾ ಅನಾಲಿಟಿಕ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ವೆಲ್ ಟ್ರೈನ್ಡ್ ಫಾರೆಸ್ಟ್ ಸ್ಟಾಫ್ ಕೊಡ್ತಾರೆ, ವೆಟರ್ನೇರಿಯನ್ಸ್ ಇರ್ತಾರೆ, ರೆಸ್ಕ್ಯೂ ಟೀಮ್ಸ್ ಇರುತ್ತೆ, ರ್ಯಾಪಿಡ್ ರೆಸ್ಪಾನ್ಸ್ ಇನ್ ಕಾನ್ಫ್ಲಿಕ್ಟ್ ಸಿಚುವೇಷನ್ ಆಗುತ್ತೆ. ಸೊ ಇದೆಲ್ಲದರಿಂದ ಏನಾಗುತ್ತೆ, ಸರ್ವೇಲೆನ್ಸ್ ಏನಾಗುತ್ತೆ, ಅರ್ಲಿ ವಾರ್ನಿಂಗ್ ಬೇಗ ಸಿಗುತ್ತೆ, ಆಮೇಲೆ ಎವಿಡೆನ್ಸ್ ಬೇಸ್ಡ್ ಡಿಸಿಷನ್ ಮೇಕಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸ್ಟೇಟ್ಸ್ ರೋಲ್ ಏನಪ್ಪ ಇದರಲ್ಲಿ, ಇನ್ವೆಸ್ಟ್ ಇನ್ ಟೆಕ್ನಾಲಜಿ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಕೆಪಾಸಿಟಿ,
ಎನ್ಶೂರ್ ಟೈಮ್ಲಿ ಕಂಪೆನ್ಸೇಷನ್ ಕೊಡಿ. ಇನ್ ಕೇಸ್ ಏನಾದರೂ ಎನಿಮಲ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಆದಾಗ ಡೆತ್ ಆಯ್ತಂದರೆ ಅವರಿಗೆ ಹಣ ಸಹಕಾರ ಕೊಡಬೇಕಾಗುತ್ತೆ. ದೆನ್ ಸಿಂಪ್ಲಿಫೈ ದ ಪ್ರೊಸೀಜರ್ ಆ್ಯಂಡ್ ಇನ್ವೆಸ್ಟ್ ಇನ್ ಸಸ್ಟೈನ್ಡ್ ಔಟ್ರೀಚ್ ಆಗಬೇಕಾಗುತ್ತೆ. ಆ್ಯಂಡ್ ಪಬ್ಲಿಕ್ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡೋಕ್ಕಾಗುತ್ತೆ, ಎಸ್ಪೆಷಲಿ ಅಮಂಗ್ ದ ರೂರಲ್ ಕಮ್ಯುನಿಟೀಸ್. ಓಕೆ, ಸೊ ಟೈಮ್ಲಿ ಕಂಪೆನ್ಸೇಷನ್ ಇಸ್ ವೆರಿ ಕ್ರೂಷಿಯಲ್. ಯಾಕಪ್ಪ ಅಂತಂದರೆ ರೀಸೆಂಟಾಗಿ ಮೈಸೂರು ಝೋನಲ್ಲಿ 5 ಹುಲಿಗಳಿಗೆ ವಿಷ ಕೊಟ್ಟು ಕೊಲೆ ಮಾಡಲಾಗಿತ್ತು. 5 ಹುಲಿ, ಅದರಲ್ಲಿ 1 ಹೆಣ್ಣು ಹುಲಿ, ಅದರ 4 ಕಬ್ಸ್ ಮರಿಗಳು. ಆ ಮರಿಗಳಿಗೆ ವಿಷ ಕೊಟ್ಟು ಕೊಲೆ ಮಾಡಲಾಗಿತ್ತು. ಆವಾಗ ವಿಲೇಜರ್ಸ್ ಕೊಲೆ ಮಾಡಿರೋದು ಗೊತ್ತಾಯಿತು. ಸೊ ವಿಲೇಜರ್ಸ್ ಕೊಲೆ ಮಾಡಿರೋದು ಗೊತ್ತಾದಾಗ ಅದರ ಬಗ್ಗೆ ಮಾತಾಡೋಕ್ಕೆ ಅಂತ ಫಾರೆಸ್ಟ್ ಅಫಿಷಿಯಲ್ಸ್ ಹೋದಾಗ, ಫಾರೆಸ್ಟ್ ರೇಂಜ್ ಆಫೀಸರ್ಸ್ ಅಲ್ಲಿ ಹೋದಾಗ ವಿಲೇಜರ್ಸ್ ಫಾರೆಸ್ಟ್ ರೇಂಜ್ ಆಫೀಸರ್ಸ್ ಮೇಲೆ ಅಟ್ಯಾಕ್ ಮಾಡಿದರು. ಯಾಕೆ ಅಂತಂದರೆ ಅವರ ಈ ಡಿಮ್ಯಾಂಡ್ ಏನಪ್ಪ ಅಂತಂದರೆ, ಇಲ್ಲಿ ಇರುವಂಥ ಹುಲಿಗಳು ನಮ್ಮ ಹಸು ಕರುಗಳನ್ನ ತಿನ್ಕೊಂಡು ಹೋಗ್ತಾ ಇದೆ, ದನ ಕರುಗಳನ್ನ ತಿಂತಾ ಇದೆ, ಹ್ಯೂಮನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ನೀವು ಯಾವುದೋ ಸೆಟಿಲ್ ಕೂತ್ಕೊಂಡು ಕನ್ಸರ್ವೇಷನ್ ಮಾಡಿ ಅಂದರೆ ಏನು ಮಾಡೋಣ, ನಮ್ಮ ಲೈಫಿಗೆ ಥ್ರೆಟ್ ಇದೆ ಅಂತ ಅವರು ಫಾರೆಸ್ಟ್ ಅಫಿಷಿಯಲ್ಸ್ ಮೇಲೆ ಅಟ್ಯಾಕ್ ಮಾಡಿದ್ರು. ಜೊತೆಗೆ ಹುಲಿಗಳಿಗೂ ಕೂಡ ಕೊಲೆ ಮಾಡಿದರು, ಅಲ್ಲಿ ಡೆತ್ ಆಯಿತು. ಸೊ ಈ ರೀತಿಯಾದಂಥ ಕೇಸಸಲ್ಲಿ ಪಬ್ಲಿಕ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಾಗುತ್ತೆ, ಪಬ್ಲಿಕ್ ಟೈಮ್ಲಿ ಕಂಪೆನ್ಸೇಷನ್ ಕೊಡಲಿಲ್ಲ ಅಂತಂದರೆ ಪಬ್ಲಿಕ್ ಟ್ರಸ್ಟ್ ಕಡಿಮೆ ಆಗುತ್ತೆ, ರಿಸೆಂಟ್ಮೆಂಟ್ ಬೆಳೆಯುತ್ತೆ, ಕಾನ್ಫ್ಲಿಕ್ಟ್ ಜಾಸ್ತಿ ಆಗುತ್ತೆ, ನೆಕ್ಸ್ಟ್ ಕನ್ಸರ್ವೇಷನ್ ಎಫರ್ಟ್ಸ್ನ ವೀಕನ್ ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ಕಂಪೆನ್ಸೇಷನ್ ಯಾವ ಥರ ಕೊಡಬೇಕಂತಂದರೆ, ಹ್ಯೂಮನ್ ಫ್ಯಾಟಲಿಟಿ ಆದಾಗ, ಲೈಫ್ ಸ್ಟಾಕ್ ಡಿಪ್ರೆಡೇಷನ್ ಆದಾಗ, ಪ್ರಾಪರ್ಟಿ ಡ್ಯಾಮೇಜ್ ಆದಾಗ, ಕ್ರಾಪ್ ಲಾಸ್ ಆದಾಗ, ಏನೇನು ಲಾಸ್ ಆಗಿರುತ್ತೆ ಅದರ ಅಕಾರ್ಡಿಂಗ್ಲಿ ಕಂಪೆನ್ಸೇಷನ್ನ ವಿತಿನ್ ಟೈಮಲ್ಲಿ ಕೊಡಬೇಕಾಗುತ್ತೆ, ಟೈಮ್ಲಿ ಕಂಪೆನ್ಸೇಷನ್ ಕೊಡಬೇಕಾಗುತ್ತೆ. ಆವಾಗ ಪಬ್ಲಿಕ್ ಟ್ರಸ್ಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪಬ್ಲಿಕ್ ಕೂಡ ಹ್ಯೂಮನ್ ಎನಿಮಲ್ ಕಾನ್ಫ್ಲಿಕ್ಟ್ನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಪಬ್ಲಿಕ್ಕು ಕೂಡ ಎನಿಮಲ್ ಕನ್ಸರ್ವೇಷನಲ್ಲಿ ಆ್ಯಕ್ಟಿವ್ ಇನ್ವಾಲ್ವ್ಮೆಂಟ್ ಮಾಡ್ತಾರೆ. ಸೊ ಫ್ರಮ್ ಪ್ರೊಟೆಕ್ಟೆಡ್ ಏರಿಯಾಸ್ ಟು ದ ಶೇರ್ಡ್ ಲ್ಯಾಂಡ್ಸ್ಕೇಪ್. ಮುಂಚೆ ಏನಪ್ಪ ಅಂತಂದರೆ ಟೈಗರ್ಸ್ ಕಂಡು ಬರ್ತಾಯಿದ್ದು ಪ್ರೊಟೆಕ್ಟ್ ಏರಿಯಾಸಲ್ಲಿ ಅಷ್ಟೇ ಕಂಡು ಬರ್ತಾಯಿದ್ರು. ಇವಾಗ ಲ್ಯಾಂಡ್ಸ್ಕೇಪ್ ಅಪ್ರೋಚಲ್ಲಿ ಏನು ಮಾಡ್ತಾಯಿದ್ದಾರೆ, ರಿಸರ್ವ್ ಫಾರೆಸ್ಟ್ ಆಗಲಿ, ಕಮ್ಯುನಿಟಿ ಲ್ಯಾಂಡ್ಸ್ ಆಗಲಿ, ಕಾರಿಡಾರ್ಸ್ ಆಗಲಿ, ಅಗ್ರಿಕಲ್ಚರಲ್ ಏರಿಯಾಸ್ ಆಗಲಿ, ಬಿಯಾಂಡ್ ಆಗಲಿ, ಇಲ್ಲಿ ಎಲ್ಲದಲ್ಲೂ ಕೂಡ ಕೋ ಎಕ್ಸಿಸ್ಟ್ ಮಾಡೋದಕ್ಕೆ ಅಲೋ ಮಾಡಿ ಅಂತ. ಸೊ ದಿಸ್ ಇನಿಷಿಯೇಟಿವ್ ರಿಕಗ್ನೈಸಸ್ ದ ವೈಡರ್ ಮೊಸಾಯಿಕ್ ಆಫ್ ಲ್ಯಾಂಡ್ಸ್ಕೇಪ್ಸ್ ದ್ಯಾಟ್ ನೌ ಸಪೋರ್ಟ್ಸ್ ಡಿಸ್ಪರ್ಸಿಂಗ್ ಟೈಗರ್ಸ್. ಸೊ ಚಾಲೆಂಜಸ್ ಏನಿದೆ ಅಂದರೆ, ಹ್ಯೂಮನ್ ಟೈಗರ್ ಇಂಟ್ರಾಕ್ಷನ್ ಜಾಸ್ತಿ ಆಗ್ತಾಯಿದೆ. ಸೊ ಎನ್ಫೋರ್ಸ್ಮೆಂಟ್ ಮತ್ತು ನಾನ್ ಪ್ರೊಟೆಕ್ಟೆಡ್ ಏರಿಯಾಸ್ ಕಡಿಮೆ ಇದೆ. ಕಂಪೆನ್ಸೇಷನ್ ಮತ್ತು ಬ್ಯೂರೋಕ್ರಸಿಯಲ್ಲಿ ಡಿಲೇಸ್ ಆಗ್ತಾ ಇದೆ. ಸ್ಟಾಫ್ ಮತ್ತು ಇನ್ಫ್ರಾಸ್ಟ್ರಕ್ಚರಲ್ಲಿ ಇನ್ಅಡೆಕ್ವೇಟ್ ಆಗಿದೆ, ಕಡಿಮೆ ಇದೆ ಸ್ಟಾಫ್ ಎಲ್ಲ. ಹ್ಯಾಬಿಟೇಟ್ ಫ್ರಾಗ್ಮೆಂಟೇಷನ್ ಜಾಸ್ತಿ ಆಗಿಬಿಟ್ಟಿದೆ, ಎಸ್ಪೆಷಲಿ ಬಿಕಾಸ್ ಆಫ್ ರೋಡ್ಸ್ ಆಗಲಿ, ಮೈನಿಂಗ್ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪೆನ್ಷನ್ ಮಾಡೋದ್ರಿಂದ ಹ್ಯಾಬಿಟೇಟ್ ಫ್ರಾಗ್ಮೆಂಟೇಷನ್ ಆಗಿದೆ. ಅದಕ್ಕೋಸ್ಕರ ದಿರ್ ಇಸ್ ಅ ನೀಡ್ ಫಾರ್ ಲಾಂಗ್ ಟರ್ಮ್ ಫಂಡಿಂಗ್ ಆ್ಯಂಡ್ ಪೊಲಿಟಿಕಲ್ ವಿಲ್. ಬಟ್ ಇದರ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ, ಲಾಂಗ್ ಟರ್ಮ್ ಸರ್ವೈವಲ್ ಆಫ್ ಟೈಗರ್ಸ್ ಇನ್ ದ ವೈಲ್ಡ್ನ ಎನ್ಶೂರ್ ಮಾಡುತ್ತೆ. ಹ್ಯೂಮನ್ ಟೈಗರ್ ಕೋ ಎಕ್ಸಿಸ್ಟೆನ್ಸ್ನ ಪ್ರಮೋಟ್ ಮಾಡುತ್ತೆ, ವೆರಿ ಇಂಪಾರ್ಟೆಂಟ್. ಹ್ಯೂಮನ್ ಟೈಗರ್ ಕಾನ್ಫ್ಲಿಕ್ಟ್ನ ಕಡಿಮೆ ಮಾಡೋದ್ರ ಜೊತೆಗೆ ಕೋ ಎಕ್ಸಿಸ್ಟೆನ್ಸ್ನ ಪ್ರಮೋಟ್ ಮಾಡುತ್ತೆ, ಕಾನ್ಫ್ಲಿಕ್ಟ್ನ ರಿಡ್ಯೂಸ್ ಮಾಡುತ್ತೆ, ಆ್ಯಂಡ್ ಪ್ರೊಟೆಕ್ಟ್ಸ್ ದ ಲೈವ್ಲಿಹುಡ್ಸ್ ಆಫ್ ಎಸ್ಪೆಷಲಿ ದ ವಿಲೇಜರ್ಸ್ ಆ್ಯಂಡ್ ಟ್ರೈಬಲ್ ಪೀಪಲ್. ಆಮೇಲೆ ಗವರ್ನೆನ್ಸ್ ಮತ್ತು ಶೇರ್ಡ್ ಲ್ಯಾಂಡ್ಸ್ಕೇಪ್ನ ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಫೇಸ್ ಇನ್ ಇಂಡಿಯಾಸ್ ಗ್ಲೋಬಲ್ ಲೀಡರ್ಶಿಪ್ ಇನ್ ಟೈಗರ್ ಕನ್ಸರ್ವೇಷನ್, ಬಿಲ್ಡಿಂಗ್ ಆನ್ ದ ಲೆಗಸಿ ಆಫ್ ಪ್ರಾಜೆಕ್ಟ್ ಟೈಗರ್. ಓಕೆನಾ. ಸೊ ಪ್ರಾಜೆಕ್ಟ್ ಟೈಗರ್ ಥ್ರೂ ಇಂಡಿಯಾಗೆ ಲೀಡಿಂಗ್ ಕಂಟ್ರಿ ಇನ್ ಟೈಗರ್ ಕನ್ಸರ್ವೇಷನ್ ಅಂತ ಕರಿತಿದ್ರು, ಅದನ್ನೇ ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಥರ್ಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ, ಇಟ್ ಈಸ್ ಅಬೌಟ್ ಮೆಟಾ ರಿಮೂವ್ಸ್ ಪ್ರೈಮ್ ಮಿನಿಸ್ಟರ್ ಮೋದಿಸ್ ವಿಡಿಯೋ ಬೈ ಮಿಸ್ಟೇಕ್. ಸೊ ರೀಸೆಂಟಾಗಿ ಏನಾಯ್ತಂದರೆ, ನೀಟ್ ಲೀಕ್ ಮೇಲೆ ಪ್ರೊಟೆಸ್ಟ್ ಆಯಿತು, ಜಂತರ್ ಮಂತ್ರದಲ್ಲಿ ಪ್ರೊಟೆಸ್ಟ್ ಆಯಿತು. ಅದಾದಮೇಲೆ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದರು. ಅದಾದಮೇಲೆ ನರೇಂದ್ರ ಮೋದಿ ಅವರು ಒಂದು ಮೆಟಾ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಒಂದು ವೀಡಿಯೋನ ರಿಲೀಸ್ ಮಾಡಿದರು. ಆ ವಿಡಿಯೋ ರಿಲೀಸ್ ಮಾಡಿ ಸ್ಟೂಡೆಂಟ್ಸ್ ಎಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಿ, ಇದೆಲ್ಲ ಆಗ್ತಿರುತ್ತೆ, ಅದಕ್ಕೋಸ್ಕರ ಒಂದು ಹೈಕೋರ್ಟ್ ಕಮಿಟಿ ಮಾಡಿದ್ದೀವಿ ಅಂತ ಒಂದು ಸಾಂತ್ವನ ಹೇಳೋದಕ್ಕೋಸ್ಕರ ಒಂದು ವೀಡಿಯೋನ ಮಾಡಿದರು. ಬಟ್ ಆ ವಿಡಿಯೋನ ರೀಸೆಂಟಾಗಿ ಮೆಟಾದವರು ಡಿಲೀಟ್ ಮಾಡಿದರು. ಸೊ ಡಿಲೀಟ್ ಮಾಡಿದ ಮೇಲೆ ಎಲ್ಲರೂ ಏನು ಅಕ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ, ಇದು ಮೆಟಾ ಅಂದರೆ ಇಂಡಿಯಾದ ಪೊಲಿಟಿಕಲ್ ಸ್ಪಿಯರಲ್ಲಿ ಇಂಡಲ್ಜ್ ಆಗ್ತಾ ಇದೆ, ಇಂಡಿಯಾದ ಪೊಲಿಟಿಕಲ್ ಸ್ಪಿಯರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಸೊ ಒಪಿನಿಯನ್ಸ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಅಂತ ಅಕ್ಯೂಸ್ ಮಾಡಿದರು. ಅದಕ್ಕೆ ಮೆಟಾದವ್ರು ರಿಪ್ಲೈ ಮಾಡಿದ್ರೆ ಏನಂತಂದರೆ, ಅದು ಮಿಸ್ಟೇಕ್ ಅಷ್ಟೇ. ಏನು ಮಿಸ್ಟೇಕ್ ಅಂತಂದರೆ, ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಾರೆ. ಸೊ ಇದಕ್ಕೇನಪ್ಪ ಅಂದರೆ, ನ್ಯೂಸ್ ಏನಂತಂದರೆ, ಸೆಂಟರ್ ಏನು ಮಾಡಿದ್ದಾರೆ ಅಂದರೆ, ದೇ ಸಾಟ್ ಎಕ್ಸ್ಪ್ಲನೇಷನ್. ಮೆಟಾ ಕಡೆಯಿಂದ ಎಕ್ಸ್ಪ್ಲೇಷನ್ ಕೇಳಿದ್ರು, ಯಾಕಪ್ಪ ವೀಡಿಯೋನ ಡಿಲೀಟ್ ಮಾಡಿದ್ರು ಅಂತ ಕೇಳಿದರು. ಸೊ ಅವಾಗ ಮೆಟಾ ಏನು ಹೇಳಿದ್ರು ಅಂದರೆ, ಇಟ್ ಈಸ್ ಅ ಲೀಗಲ್ ರಿಕ್ವೆಸ್ಟ್ ಅಂತ, ಯಾರೊಬ್ಬರು ಲೀಗಲಾಗಿ ರಿಕ್ವೆಸ್ಟ್ ಮಾಡಿದ್ರು ಅಂತ, ಅದಕ್ಕೋಸ್ಕರ ಅದು ಆಟೋಮೇಟೆಡ್ ಅಲರ್ಟಿಂದ ವೀಡಿಯೋ ಡಿಲೀಟ್ ಆಗಿದೆ ಹೊರತು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಆಮೇಲೆ ಅಪೋಲಜೈಸ್ ಮಾಡಿದ್ದಾರೆ. ಏನಂದರೆ, ಇದು ಎ ಮಾಡರೇಷನ್ ಟೂಲ್ ಇರುತ್ತೆ, ಅದರಿಂದ ಆಗಿರುವಂಥ ಎರರ್ ಇದು. ಸೊ ವಿಡಿಯೋನ ರಿಜಿಸ್ಟರ್ ಮಾಡಿದ್ವಿ, ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಸೊ ವಾಟ್ ಹ್ಯಾಪನ್ ಅಂದರೆ, ಹೇಳಿದ್ದೀನಿ ಆಲ್ರೆಡಿ, ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರು. ಆಟೋಮೇಟೆಡ್ ಟೂಲ್ ಏನು ಮಾಡ್ತದನ್ನ ಫ್ಲಾಗ್ ದ ವಿಡಿಯೋ ಥಾಟ್ ಇಟ್ ವಾಸ್ ಎ ಜನರೇಟೆಡ್ ಅಥವಾ ಲೀಗಲ್ ಇಶ್ಯೂ ಅಂತ ಹೇಳಿ ಫ್ಲಾಗ್ ಮಾಡಿ ಅದನ್ನ ರಿಮೂವ್ ಮಾಡಿದರು. ವಿಡಿಯೋ ರಿಮೂವ್ಡ್ ಆ್ಯಂಡ್ ಶೋನ್ ಆಸ್ ಅ ಲೀಗಲ್ ರಿಕ್ವೆಸ್ಟ್ ಅಂತ ಕಂಡು ಬರ್ತಾ ಇತ್ತು ನೋಡಿದರೆ. ಸೊ ಮೆಟಾ ರಿಯಲೈಸ್ ದ ಎರರ್ ಆ್ಯಂಡ್ ರಿಸ್ಟೋರ್ಡ್ ದ ಕಂಟೆಂಟ್ ಆ್ಯಂಡ್ ಅಪೋಲಜೈಸ್ ಫಾರ್ ದಿಸ್. ಸೊ ದೆನ್ ದ ಕಂಟೆಂಟ್ ವಾಸ್ ರಿಮೂವ್ಡ್ ಇನ್ ಎರರ್ ಆ್ಯಂಡ್ ಹ್ಯಾಸ್ ಬಿನ್ ಸಿನ್ಸ್ ರಿಸ್ಟೋರ್ಡ್ ಅಂತ ಹೇಳಿದ್ದಾರೆ. ಸೊ ಎ ಬೇಸ್ಡ್ ಕಂಟೆಂಟ್ ಮಾಡರೇಷನ್ ಇಶ್ಯೂಸ್ ಏನಾಗುತ್ತೆ ಅಂದರೆ, ಎ ಟೂಲ್ಸ್ ಏನು ಮಾಡುತ್ತೆ, ಹಾರ್ಮ್ಫುಲ್ ಅಥವಾ ಎ ಜನರೇಟೆಡ್ ಕಂಟೆಂಟ್ನ ಡಿಟೆಕ್ಟ್ ಮಾಡುತ್ತೆ, ಬಟ್ ಕ್ಯಾನ್ ಆಲ್ಸೋ ಗಿವ್ ಫಾಲ್ಸ್ ಪಾಸಿಟಿವ್. ಈ ಪರ್ಟಿಕ್ಯುಲರ್ ಕೇಸಲ್ಲಿ ಫಾಲ್ಸ್ ಪಾಸಿಟಿವ್ನ ಕೊಟ್ಟಿದೆ. ಫಾಲ್ಸ್ ಪಾಸಿಟಿವ್ಸ್ ಅಂತ ಕೊಟ್ಟ ತಕ್ಷಣ ಅದನ್ನು ರಿಮೂವ್ ಮಾಡುತ್ತೆ.
ರಿಮೂವ್ ಮಾಡಿಬಿಡ್ತಾರೆ ವೀಡಿಯೋಸ್ನ. ಸೊ ಇದು ಒಂದು. ನೆಕ್ಸ್ಟ್, ಲೆಜಿಟಿಮೇಟ್ ಪಬ್ಲಿಕ್ ಆ್ಯಂಡ್ ಪೊಲಿಟಿಕಲಿ ಇಂಟ್ರೆಸ್ಟ್ ಕಂಟೆಸ್ಟ್ ಮೇ ಬಿ ರಾಂಗ್ಲಿ ಟೇಕನ್ ಡೌನ್. ಯಾರೋ ಒಬ್ಬರು ಕ್ವಶನ್ಸ್ ರೈಸ್ ಮಾಡ್ತಾರೆ, ಮೋಸ್ಟ್ಲಿ ಈ ವಿಡಿಯೋ ಎ ಅಂತ ಕ್ವಶನ್ ರೈಸ್ ಮಾಡಿದ ತಕ್ಷಣ ವಿಡಿಯೋನ ಎ ಅಂತ ಕನ್ಸಿಡರ್ ಮಾಡಿ ವಿಡಿಯೋ ಎಡಿಟ್ ಮಾಡಿಬಿಟ್ಟು ಅಂತಂದರೆ ಇಟ್ ವಿಲ್ ಹ್ಯಾವ್ ಇಂಪ್ಲಿಕೇಶನ್ಸ್ ಇನ್ ದ ಲೆಜಿಟಿಮೇಟ್ ಪಬ್ಲಿಕ್ ಆ್ಯಂಡ್ ಪೊಲಿಟಿಕಲ್ ಇಂಟ್ರೆಸ್ಟ್ ಕಂಟೆಂಟ್ ಸಚ್ ಆಸ್ ನರೇಂದ್ರ ಮೋದಿ ಅವ್ರದ್ದು. ದೆನ್ ಡಿಸಿಷನ್ಸ್ ಯಾವ ಥರ ಮಾಡ್ತಾರೆ ಅನ್ನೋದರಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಪ್ರಾಪರಾಗಿ. ಆ್ಯಂಡ್ ದರ್ ಈಸ್ ಅ ನೀಡ್ ಫಾರ್ ಹ್ಯೂಮನ್ ಓವರ್ಸೈಟ್, ಎಕ್ಸ್ಪ್ಲೇನೇಬಲ್ ಸಿಸ್ಟಮ್ಸ್ ಆ್ಯಂಡ್ ಎಫೆಕ್ಟಿವ್ ಗ್ರೀವೆನ್ಸ್ ರಿಡ್ರೆಸಲ್. ಸೊ ಯಾವ ಥರ ವರ್ಕ್ ಆಗುತ್ತೆ, ನೀವು ಅದ್ರ ಮೇಲೆ ಡಾಟಾ ಫೀಲ್ಡ್ ಮಾಡಿರ್ತಾರೆ. ಸೊ ಡಾಟಾದಲ್ಲಿರುವಂಥ ಕೆಲವೊಂದು ಕ್ರೈಟೀರಿಯಾನ ಆ ವಿಡಿಯೋ ಏನಾದರೂ ರೀಚ್ ಆಯ್ತು ಅಂದರೆ ವೆದರ್ ಇಟ್ ಈಸ್ ಎ ಹೌದು ಅಲ್ವಾ ಅಂತ ಕನ್ಸಿಡರ್ ಮಾಡುತ್ತೆ, ಎ ಅಲ್ವಾ ಅಂತ ಕನ್ಸಿಡರ್ ಮಾಡುತ್ತೆ. ಎ ಹೌದು ಅಂತಂದರೆ ರಿಮೂವ್ ಮಾಡುತ್ತೆ, ಅಲ್ಲ ಅಂತಂದರೆ ರಿಸ್ಟೋರ್ ಮಾಡುತ್ತೆ. ಸೊ ಇಲ್ಲಿ ಡಾಟಾವೇನು ಫೀಲ್ಡ್ ಮಾಡಿರ್ತೀವಲ್ಲ ಅದರಲ್ಲಿ ಕೆಲವೊಂದು ಡಾಟಾ ರಿಯಲ್ ವೀಡಿಯೋಸ್ನು ಕೂಡ ಎ ಅಂತ ಕನ್ಸಿಡರ್ ಮಾಡೋಂಥ ಚಾನ್ಸ್ ಇರುತ್ತೆ. ಸೊ ಇಂಥಲ್ಲಿ ಈ ಡಾಟಾ ಫೀಲ್ಡ್ ಮಾಡೋದಾಗಲಿ ಅಥವಾ ಇವೆರಡರ ಮಧ್ಯೆ ಯಾವುದು ರಿಯಲ್ ಅಂತ ಐಡೆಂಟಿಫೈ ಮಾಡಲಿ ಅಲ್ಲಿ ಹ್ಯೂಮನ್ ಓವರ್ಸೈಟ್ ಬೇಕಾಗುತ್ತೆ, ಹ್ಯೂಮನ್ ಇನ್ಸೈಟ್ಸ್ ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಸೊ ಲೀಗಲ್ ಫ್ರೇಮ್ವರ್ಕ್ ಏನಪ್ಪ ಅಂತಂದರೆ ಸೆಕ್ಷನ್ 79 ಆಫ್ IT ಆ್ಯಕ್ಟ್ 2000 ಪ್ರಕಾರ ಇಟ್ ಪ್ರೊವೈಡ್ಸ್ ಅ ಸೇಫ್ ಹಾರ್ಬರ್ ಟು ದ ಇಂಟರ್ಮೀಡಿಯರೀಸ್, ದಟ್ ಈಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಫಾರ್ ಥರ್ಡ್ ಪಾರ್ಟಿ ಕಂಟೆಂಟ್. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದರಲ್ಲಿ ಯಾವುದು? ಮೆಟಾ. ಸೊ ಮೆಟಾದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರೋದು ಯಾರು? ನರೇಂದ್ರ ಮೋದಿ. ಸೊ ನರೇಂದ್ರ ಮೋದಿ ಅಪ್ಲೋಡ್ ಮಾಡಿದರೆ, ಸೊ ಈ ವಿಡಿಯೋ ಅಪ್ಲೋಡ್ ಮಾಡಿರೋದು ಒಂದು ಪೊಲಿಟಿಕಲ್ ಮೆಸೇಜ್ ಕೊಡೋದಕ್ಕೋಸ್ಕರ ಅಪ್ಲೋಡ್ ಮಾಡಿದ್ದಾರೆ. ಓಕೆ, ಇಟ್ ಈಸ್ ಗುಡ್. ಇನ್ ಕೇಸ್ ಯಾವುದೊಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತಾರೆ, ಯಾವುದೊಂದು ಮೆಸೇಜ್ ಅಪ್ಲೋಡ್ ಮಾಡಿರ್ತಾರೆ, ಅದರಲ್ಲಿ ನೆಗೆಟಿವ್ ಎಕ್ಸ್ಟರ್ನಾಲಿಟಿ ಇರುತ್ತೆ ಅಥವಾ ನೆಗೆಟಿವ್ ಆಗಿ ಕಮ್ಯುನಲ್ ಹಾರ್ಮನಿನ ಡಿಸ್ಹಾರ್ಮನಿನ ಪ್ರಮೋಟ್ ಮಾಡೋದಕ್ಕೋಸ್ಕರ ವಿಡಿಯೋ ಬಂದಿತ್ತಂದರೆ ಇದರಲ್ಲಿ ಒಂದು ಲೀಗಲ್ ಹಾರ್ಮನಿ ಕೊಡ್ತಾರೆ ಯಾರಿಗೆ, ಅಥವಾ ಲೀಗಲ್ ಸೇಫ್ ಹಾರ್ಬರ್ ಕೊಡ್ತಾರೆ ಯಾರಿಗೆ? ಮೆಟಾದವ್ರಿಗೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಮ್ಮದಾದರೂ ಕೂಡ ವಿಡಿಯೋ ನಮ್ಮದಲ್ಲ ಅಂತ ಹೇಳ್ತಾರೆ. ಬಟ್ ಅದೇ ಇದರಲ್ಲಿ ಸೆಕ್ಷನ್ 79 3(b) ಸೇಫ್ ಹಾರ್ಬರ್ ಇಸ್ ಲಾಸ್ಟ್ ಇಫ್ ದ ಇಂಟರ್ಮೀಡಿಯರಿ ಫೇಲ್ಸ್ ಟು ರಿಮೂವ್ ಆರ್ ಡಿಸೇಬಲ್ ದ ಆಕ್ಸೆಸ್ ಟು ಅನ್ಲಾಫುಲ್ ಕಂಟೆಂಟ್. ಏನೋ ಅಪ್ಲೋಡ್ ಮಾಡಿದ್ರು ಓಕೆ, ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮನ್ನ ವಿಲನ್ ಅಂತ ಕನ್ಸಿಡರ್ ಮಾಡಲ್ಲ, ಅಥವಾ ನೀವು ಏನು ರಾಂಗ್ ಡೂಯಿಂಗ್ ಮಾಡಿರೋ ಅಂತ ಕನ್ಸಿಡರ್ ಮಾಡಲ್ಲ. ಬಟ್ ಅಪ್ಲೋಡ್ ಮಾಡಿದ ಮೇಲೂ ಕೂಡ ನಿಮ್ಮ ಪ್ಲಾಟ್ಫಾರ್ಮಲ್ಲಿ ಅದನ್ನ ಹಾಗೆ ಇಟ್ಟಿದ್ರೆ ಅಂದರೆ, ರಿಮೂವ್ ಮಾಡಿದ್ರೆ ಹಾಗೆ ಇಟ್ಟಿದ್ರೆ ಅಂದರೆ ಆವಾಗ ನಿಮ್ಮ ಮೇಲೂ ಕೂಡ ಆ್ಯಕ್ಷನ್ ತೊಗೋತೀವಿ ಅಂತ ಇದರಲ್ಲಿದೆ. ದೆನ್ IT ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ರೂಲ್ಸ್ 2021 ಪ್ರಕಾರ ಡ್ಯೂ ಡಿಲಿಜೆನ್ಸ್ ಇರಬೇಕು, ಟ್ರಾನ್ಸ್ಪರೆನ್ಸಿ ಮತ್ತು ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ಸ್ನ ಮ್ಯಾಂಡೇಟ್ ಮಾಡಿದ್ದಾರೆ. ಸೊ ಯಾವುದೊಂದು ವೀಡಿಯೋದಲ್ಲಿ. ಓಕೆನಾ? ಸೊ ಇಲ್ಲಿ ಬಿಗ್ಗರ್ ಕ್ವಶನ್ ಏನಪ್ಪ ಅಂತಂದರೆ, ಇವಾಗ ನೋಡಿ ಮೆಟಾ ಈ ಥರ ಅಂತ ಒಂದು ಪೊಲಿಟಿಕಲಿ ಮತ್ತು ಎಮೋಷನಲಿ ಚಾರ್ಜ್ ಆದಂಥ ಸಿಚುವೇಷನಲ್ಲಿ ಆ ಚಾರ್ಜಸ್ ಎಮೋಷನ್ಸ್ ಕಡಿಮೆ ಮಾಡೋದಕ್ಕೋಸ್ಕರ ಮಾಡಿರೋಂಥ ವಿಡಿಯೋನ ರಿಮೂವ್ ಮಾಡ್ತು. ಸೊ ರಿಮೂವ್ ಮಾಡಿದ ತಕ್ಷಣ ಇದೊಂದು ಸೆಂಡ್ಸ್ ಔಟ್ ನೆಗೆಟಿವ್ ಇಮೇಜ್. ಯಾವ ರೀತಿ ದೊಡ್ಡ ದೊಡ್ಡ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಕಂಪನೀಸ್ ಯಾವ ರೀತಿ ಪಬ್ಲಿಕ್ ಒಪಿನಿಯನ್ ಅಥವಾ ಪೊಲಿಟಿಕಲ್ ಒಪಿನಿಯನ್ನ ಚೇಂಜ್ ಮಾಡುವಂಥ ಚಾನ್ಸ್ ಇರುತ್ತೆ ಅಂತ. ಸೊ ಹೌ ಬಿಗ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಕ್ಯಾನ್ ಚೇಂಜ್ ದ ಡಿಸ್ಕೋರ್ಸ್ ಆ್ಯಂಡ್ ಒಪಿನಿಯನ್ ಅಂತ. ಇಟ್ ಕ್ಯಾನ್ ಹೆಲ್ಪ್ ಇನ್ ಅಜೆಂಡಾ ಸೆಟ್ಟಿಂಗ್. ಆಲ್ಗೋರಿದಮ್ ಡಿಸೈಡ್ ಮಾಡುತ್ತೆ ವಾಟ್ ಶುಡ್ ಗೆಟ್ ವಿಸಿಬಿಲಿಟಿ ಆ್ಯಂಡ್ ಶೇಪಿಂಗ್ ಪಬ್ಲಿಕ್ ಪ್ರಯಾರಿಟೀಸ್ ಅಂತ. ಸೊ ರೀಸೆಂಟಾಗಿ 2026 ವರ್ಲ್ಡ್ ಕಪ್ಪಲ್ಲಿ ಒಂದು ಡಿಸ್ಕೋರ್ಸ್ ಆಗಿತ್ತು. ಏನಂದರೆ ದೇರ್ ವಾಸ್ ಎ ಹೇಟ್ಫುಲ್ ಕ್ಯಾಂಪೇನ್ ಅಗೇನ್ಸ್ಟ್ ಲಿಯೋನೆಲ್ ಮೆಸ್ಸಿ ಮತ್ತು ಅರ್ಜೆಂಟಿನಾ ಮೇಲೆ. ಸೊ ಯಾವ ಥರ ಅಂದರೆ ಎನಿ ವಿಡಿಯೋ ಅಥವಾ ಪೋಸ್ಟ್ ಆಗಲಿ ಲಿಯೋನೆಲ್ ಮೆಸ್ಸಿ ಅಗೇನ್ಸ್ಟ್ ಅಥವಾ ಅರ್ಜೆಂಟಿನಾ ಅಗೇನ್ಸ್ಟ್ ಟ್ವೀಟ್ ಮಾಡಿದ್ರೆ ಅಥವಾ ಪೋಸ್ಟ್ ಮಾಡಿದ್ರಾಗಲಿ ಅದಕ್ಕೆ ಮಿಲಿಯನ್ಸ್ ಆಫ್ ಇಂಪ್ರೆಷನ್ ಬರ್ತಾಯಿತ್ತು. ಓಕೆ, ಮಿಲಿಯನ್ಸ್ ಆಫ್ ಇಂಪ್ರೆಷನ್ ಬರ್ತಾಯಿತ್ತು. ಎನಿಥಿಂಗ್ ಪ್ರೈಸಿಂಗ್ ಲಿಯೋನೆಲ್ ಮೆಸ್ಸಿ ಅಥವಾ ಅರ್ಜೆಂಟಿನಾ ಆಗಲಿ ಅದಕ್ಕೆ ಇಂಪ್ರೆಷನ್ಸ್ ಚೆನ್ನಾಗಿ ಬರ್ತಾಯಿದ್ದಿಲ್ಲ. ಇದರಲ್ಲಿ ಅಂತಂದರೆ ಅಜೆಂಡಾ ಸೆಟ್ಟಿಂಗ್. ಅಜೆಂಡಾ ಹೆಂಗೆ ಸೆಟ್ ಮಾಡ್ತಾರೆ? ಆಲ್ಗೋರಿದಮ್ಸ್ ಚೇಂಜ್ ಮಾಡೋದ್ರಿಂದ. ದೆನ್ ಗೇಟ್ ಕೀಪಿಂಗ್ ದ ಇನ್ಫಾರ್ಮೇಷನ್ ಅಂದರೆ ಕಂಟೆಂಟ್ ರಿಮೂವಲ್, ಸಪ್ರೇಷನ್, ಡಿಸೈಡ್ಸ್ ವಾಟ್ ಯೂಸರ್ಸ್ ಕ್ಯಾನ್ ಯೂಸ್ ಆಕ್ಸೆಸ್. ಸೊ ಯಾವುದು ಆಪರೇಷನ್ ಸಿಂಧೂರ್ ಆದಾಗ ಸೊ ಟಿಕ್ಟಾಕಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಯಾವುದೇ ಒಂದು ವಿಡಿಯೋ ಅಥವಾ ಮೆಸೇಜಸ್ ಅಥವಾ ಟೆಕ್ಸ್ಟ್ ಆಗಲಿ ಏನೋ ಒಂದು ಟ್ವೀಟ್ ಆಗಲಿ ಏನಾದರೂ ಪಾಕಿಸ್ತಾನ ಪ್ರೈಸ್ ಮಾಡಿಕೊಂಡು ಪೋಸ್ಟ್ ಮಾಡಿದ್ರೆ ಅಂದರೆ ಟಿಕ್ಟಾಕಲ್ಲಿ ಇರ್ತಾಯಿತ್ತು, ಇಂಡಿಯಾನ ಪ್ರೈಸ್ ಮಾಡ್ಕೊಂಡು ಪೋಸ್ಟ್ ಮಾಡಿದ್ರೆ ಅಂತ ರಿಮೂವ್ ಮಾಡ್ತಾಯಿದ್ರು. ಸೊ ಇದರಲ್ಲಿ ಗೇಟ್ ಕೀಪಿಂಗ್ ದ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ. ದೆನ್ ಆಲ್ಗರಿದಮಿಕ್ ಆಪ್ಲಿಕೇಶನ್ ಅಂತ. ಇಟ್ ಪ್ರಮೋಟ್ ಸೆನ್ಸೇಷನಲ್, ಎಮೋಷನಲ್ ಆ್ಯಂಡ್ ಪೋಲರೈಸಿಂಗ್ ಕಂಟೆಂಟ್. ಯಾಕೆಂದರೆ ಇಟ್ ಹೆಲ್ಪ್ಸ್ ಇನ್ ಬಿಲ್ಡಿಂಗ್ ದ ಮೋರ್ ಎಂಗೇಜ್ಮೆಂಟ್ ಬಿಲ್ಡ್ ಮಾಡುತ್ತೆ. ಸೊ ಇಟ್ ಇಸ್ ನಥಿಂಗ್ ಬಟ್ ಎಕೋ ಚೇಂಬರ್ಸ್ ಅಂತ. ಸೊ ಆಲ್ಗರಿದಮ್ ಯಾವ ಥರ ಆಗುತ್ತೆ ಅಂದರೆ ನೀವು ಒಂದು ಕೆಲವೊಂದು ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ವೀಡಿಯೋ ನೋಡಿದ್ರಂತೆ ಅದೇ ಥರ ವೀಡಿಯೋಸ್ ನಿಮ್ಮ ಫೀಡಲ್ಲಿ ತುಂಬ್ಕೊಂಡ್ಬಿಡುತ್ತೆ. ಇದು ಯಾವ ಥರ ಅಂದರೆ ಇಟ್ ಈಸ್ ಕಾಲ್ಡ್ ಎಸ್ ಆಲ್ಗರಿದಮ್ ಆಂಪ್ಲಿಫಿಕೇಶನ್. ದೆನ್ ಎಲೆಕ್ಟ್ರಲ್ ಇನ್ಫ್ಲುಯೆನ್ಸ್ ಆಲ್ಸೋ. ಇಟ್ ಆಲ್ಸೋ ಅಫೆಕ್ಟ್ಸ್ ಪೊಲಿಟಿಕಲ್ ಕಮ್ಯುನಿಕೇಷನ್, ಟಾರ್ಗೆಟೆಡ್ ಆ್ಯಡ್ಸ್, ವೋಟರ್ ಬಿಹೇವಿಯರ್ ಎಲ್ಲದನ್ನು ಕೂಡ ಅಫೆಕ್ಟ್ ಮಾಡುತ್ತೆ. ಸೊ ಇದನ್ನು ರೀಸೆಂಟಾಗಿ ಇಂಡಿಯನ್ ಎಲೆಕ್ಷನಲ್ಲಿ ಕೂಡ ನೋಡ್ಬೋದಾಗಿತ್ತು. ಆಮೇಲೆ US ಎಲೆಕ್ಷನ್ಸಲ್ಲೂ ಕೂಡ ಇದು ನೋಡ್ಬೋದಾಗಿತ್ತು. ಸೊ ಪೋಸ್ಟ್ ರಿಲೇಟೆಡ್ ಟು ಡೊನಾಲ್ಡ್ ಟ್ರಂಪ್ ತುಂಬ ಜಾಸ್ತಿ ಪ್ರಮೋಷನ್ ಮಾಡ್ತಾಯಿದ್ರು. ದೆನ್ ಮಿಸ್ಇನ್ಫಾರ್ಮೇಷನ್ ರಿಸ್ಕ್. ಫಾಲ್ಸ್ ಇನ್ಫಾರ್ಮೇಷನ್ ಆಗಲಿ, ಡೀಪ್ ಫೇಕ್ಸ್ ಆಗಲಿ, ದೇ ಸ್ಪ್ರೆಡ್ ಫಾಸ್ಟ್, ಅಂಡರ್ಮೈನ್ ದ ಟ್ರಸ್ಟ್ ಆ್ಯಂಡ್ ಎಲೆಕ್ಟ್ರಲ್ ಇಂಟಿಗ್ರಿಟಿ. ಇದೇ 2026 ವರ್ಲ್ಡ್ ಕಪ್ಪಲ್ಲಿ ಒಂದು ಲಿಯೋನೆಲ್ ಮೆಸ್ಸಿ ಅವರು ಯಾರನ್ನೋ ಒಬ್ಬರ ಕಾಲ ಮೇಲೆ ಸ್ಟ್ಯಾಂಪ್ ಮಾಡಿದ್ರು ಅಂತ AI ಇಮೇಜಸ್ನ ಸರ್ಕ್ಯುಲೇಟ್ ಮಾಡಲಾಗಿತ್ತು. AI ಇಮೇಜಸ್ ಸರ್ಕ್ಯುಲೇಟ್ ಮಾಡಿ ಫಿಫಾದವರು ಮೆಸ್ಸಿ ಫೇವರ್ ಆಗಿ ಮಾಡ್ತಾಯಿದ್ರಂತ ಫೇಕ್ ನ್ಯೂಸ್ನ ಹಬ್ಸ್ತಾ ಇದ್ರು. ಸೊ ದ್ಯಾಟ್ ಈಸ್ ಹೌ ಮಿಸ್ಇನ್ಫಾರ್ಮೇಷನ್ ರಿಸ್ಕ್ ಇದೆ ಇದರಲ್ಲಿ. ಆ್ಯಂಡ್ ದೆನ್ ಪ್ಲಾಟ್ಫಾರ್ಮ್ ಮೊನೋಪಲಿ. ಅದರಲ್ಲಿ ಫ್ಯೂ ಗ್ಲೋಬಲ್ ಕಂಪನೀಸ್ ಕಂಟ್ರೋಲ್ ಮಾಡುತ್ತೆ ಕಮ್ಯುನಿಕೇಷನ್ ಆಫ್ ಬಿಲಿಯನ್ಸ್, ಸಚ್ ಆಸ್ ಮೆಟಾ ಆಗಲಿ ಅಥವಾ X.comನ ಎಲಾನ್ ಮಸ್ಕ್ ಆಗಲಿ. ಸೊ ಅವರೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನೇ
ಪುಷ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ದೆನ್ ಡಿಜಿಟಲ್ ಸಾವರೆಂಟಿ ಅಂದರೆ ಫಾರಿನ್ ಪ್ಲಾಟ್ಫಾರ್ಮ್ಸ್ ಹ್ಯಾವಿಂಗ್ ಸಿಗ್ನಿಫಿಕೆಂಟ್ ಸೇವ್ ಓವರ್ ದ ನ್ಯಾಷನಲ್ ಇನ್ಫಾರ್ಮೇಷನ್ ಎಕೋಸಿಸ್ಟಮ್. ಕಂಪ್ನಿ ಬೇರೆ ದೇಶದ್ದು, ಬಟ್ ಅದರಲ್ಲಿ ಯೂಸರ್ಸ್ ಯಾರು, ನಮ್ಮ ದೇಶದವರು. ಸೊ ಯೂಸರ್ಸ್ನ ಮೈಂಡ್ ಸೆಟ್ ಚೇಂಜ್ ಮಾಡುವಂಥ ಕೆಪಾಸಿಟಿ ಯಾರಿಗಿರುತ್ತೆ, ಆ ಕಂಪ್ನಿಗಿರುತ್ತೆ. ಅಷ್ಟೆಲ್ಲ ಕೆಪಾಸಿಟಿ ಇದ್ದರೂ ಕೂಡ ಅವ್ರನ್ನ ಕೋರ್ಟಲ್ಲಿ ನಾವೆಲ್ಲ ಸೂವ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವರ ಹೋಸ್ಟ್ ಕಂಟ್ರಿಯಲ್ಲಿದೆ, ಬೇರೆ ದೇಶದಲ್ಲಿದೆ. ಫ್ರೀಡಮ್ ಆಫ್ ಮಾಡರೇಷನ್. ಸೊ ನೀಡ್ ಟು ಬ್ಯಾಲೆನ್ಸ್ ದ ಫ್ರೀ ಸ್ಪೀಚ್ ವಿತ್ ಪ್ರಿವೆನ್ಷನ್ ಆಫ್ ಹಾರ್ಮ್. ಸೊ ರೀಸೆಂಟಾಗಿ ಇದೆ, ಯಾವುದು ಸ್ಟೂಡೆಂಟ್ ಪ್ರೊಟೆಸ್ಟ್ ಆದಾಗ ಹಲವಾರು ಫೇಕ್ ನ್ಯೂಸ್ ಅಥವಾ ಫೇಕ್ ಸ್ಪೀಚಸ್ನೆಲ್ಲ ಹೇಳಲಾಗಿತ್ತು. ಓಕೆ, ಫೇಕ್ ನ್ಯೂಸ್ನ ಸ್ಪ್ರೆಡ್ ಮಾಡಲಾಗಿತ್ತು. ಏನಂತಂದರೆ ಬಿಹಾರದಲ್ಲಿ ಸ್ಟೂಡೆಂಟ್ ಮೇಲೆ ಗುಂಡು ಹಾರಿಸಿದ್ದಾರೆ, ಇಷ್ಟೊಂದು ಜನ ಸತ್ತಿದ್ದಾರೆ, ಅಷ್ಟೊಂದು ಜನ ಸತ್ತಿದ್ದಾರೆ ಅಂತೇಳಿ ಸುಳ್ಳು ನ್ಯೂಸ್ ಹಬ್ಬಿಸಲಾಗಿತ್ತು. ಸೊ ಇದೇ ಮಾಡುತ್ತಂದರೆ ಇಟ್ ಈಸ್ ಲೈಕ್ ಫ್ರೀಡಮ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ಫ್ರೀಡಮ್ನ ಮಿಸ್ಯೂಸ್ ಮಾಡ್ಕೊಳ್ಳುವಾಗ ದೇರ್ ಇಸ್ ಅ ನೀಡ್ ಫಾರ್ ಮಾಡರೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ವೇ ಫಾರ್ವರ್ಡ್ ಯಾವ ಥರ ಇರಬೇಕಂತಂದರೆ, ಸೊ ದೇರ್ ಶುಡ್ ಬಿ ಟ್ರಾನ್ಸ್ಪರೆನ್ಸಿ ಇನ್ ಆಲ್ಗೊರಿಥಮಿಕ್ ಡಿಸಿಷನ್ಸ್ ಆ್ಯಂಡ್ ಹ್ಯೂಮನ್ ರಿವ್ಯೂ ಫಾರ್ ಹೈ ಇಂಪ್ಯಾಕ್ಟ್ ಕಂಟೆಂಟ್ ಇದ್ದರೆ ಹ್ಯೂಮನ್ ರಿವ್ಯೂ ನೆಸಸರಿ ಆಗಿರುತ್ತೆ. ಆ್ಯಂಡ್ ಗ್ರೀವೆನ್ಸ್ ರಿಡರ್ಸಲ್ ಮೆಕ್ಯಾನಿಸಮ್ಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಆಮೇಲೆ ಮಾಡ್ರೇಷನ್ ಯಾವ ಥರ ಇರಬೇಕಂತಂದರೆ ಪ್ರಪೋರ್ಷನೇಟ್ ಆಗಿರಬೇಕು. ಕಂಪ್ಲೀಟಾಗಿ ಓವರ್ ಬ್ಲಾಕ್ ಮಾಡೋದಾಗಲಿ ಅಥವಾ ಅಂಡರ್ ಮಾಡ್ರೇಟಿಂಗ್ ಮಾಡೋದಾಗಲಿ ಆಗಬಾರ್ದು. ಆ್ಯಂಡ್ ಡಿಜಿಟಲ್ ಲಿಟ್ರಸಿ ಆ್ಯಂಡ್ ಅವೇರ್ನೆಸ್ ಟು ಬಿಲ್ಡ್ ರೆಸಿಲಿಯಂಟ್ ಪಬ್ಲಿಕ್ ಡಿಸ್ಕೋರ್ಸ್. ಸೊ ದಿಸ್ ಆರ್ ಆಲ್ ದ ವೇ ಫಾರ್ವರ್ಡ್ ಅಂತ ಹೇಳಿದ್ದಾರೆ. ಸೊ ವೆರಿ ಗುಡ್ ಆರ್ಟಿಕಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ಅಬೌಟ್ ಕರ್ನಾಟಕ. KPSC ಇಂಪಾರ್ಟೆಂಟ್ ಆಗುತ್ತೆ. ಸೋಲಿಗ ಟ್ರೈಬ್ ಆ್ಯಂಡ್ ಫೋರ್ಟ್ರೆಸ್ ಕನ್ಸರ್ವೇಷನ್. ಸೊ ನ್ಯೂಸಲ್ಲಿ ಯಾಕಿದೆ ಅಂತಂದರೆ ಸ್ಟಡಿ ಇನ್ ಎಕೋಸಿಸ್ಟಮ್ ಆ್ಯಂಡ್ ಪೀಪಲ್, ಒಂದು ಸ್ಟಡಿ ಇದು, ಬುಕ್ ಅದು. ಅದರಲ್ಲಿ ಏನು ಕಂಡು ಬಂದಿದೆ ಅಂದರೆ ಹೈಲೈಟ್ ದಟ್ ದ ಫೋರ್ಟ್ರೆಸ್ ಕನ್ಸರ್ವೇಷನ್ ಎಕ್ಸ್ಕ್ಲೂಡ್ಸ್ ಇಂಡಿಜಿನಸ್ ಕಮ್ಯುನಿಟೀಸ್ ಅಂತ. ದಿಸ್ ಯೂಸಸ್ ಸೋಲಿಗ ಟ್ರೈಬ್ ಆಸ್ ಅ ಪ್ರೈಮ್ ಎಕ್ಸಾಂಪಲ್ ಆಫ್ ಕಮ್ಯುನಿಟಿ ಬೇಸ್ಡ್ ಕನ್ಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಹಂಗಂದರೆ ಫೋರ್ಟ್ರೆಸ್ ಕನ್ಸರ್ವೇಷನ್ ಅಂದರೆ ಏನಪ್ಪ ಅಂತಂದರೆ ಇಟ್ ಪ್ರೊಟೆಕ್ಟ್ಸ್ ವೈಲ್ಡ್ ಲೈಫ್ ಬೈ ಎಕ್ಸ್ಕ್ಲೂಡಿಂಗ್ ಆರ್ ರೀಲೊಕೇಟಿಂಗ್ ದ ಲೋಕಲ್ ಆ್ಯಂಡ್ ಇಂಡಿಜಿನಸ್ ಕಮ್ಯುನಿಟೀಸ್ ಫ್ರಮ್ ದ ಪ್ರೊಟೆಕ್ಟೆಡ್ ಏರಿಯಾಸ್. ಸೊ ರೀಸೆಂಟಾಗಿ ಟೈಗರ್ ಬಗ್ಗೆ ಮಾತಾಡಿದ್ವಿ. ಸೊ ಟೈಗರ್ ರಿಸರ್ವ್ ಅಂತ ಡಿಸೈಡ್ ಮಾಡಿದ ತಕ್ಷಣ ಟೈಗರ್ ರಿಸರ್ವ್ಲಿರುವಂಥ ಕೋರ್ ರೀಜನಲ್ಲಿರುವಂಥ ಟೈಗರ್ ರಿಸರ್ವ್ ಯಾವ ಥರ ಇರುತ್ತೆ ಅಂದರೆ ಕೋರ್ ಇರುತ್ತೆ, ಬಫರ್ ಇರುತ್ತೆ, ಕಂಟಿಗ್ಯೂಸ್ ಝೋನ್ ಇರುತ್ತೆ. ಸೊ ಕೋರ್ ರೀಜನಲ್ಲಿ ಯಾವುದಾದ್ರು ಟ್ರೈಬಲ್ ಕಮ್ಯುನಿಟಿ ಇತ್ತಂದರೆ ಅವ್ರನ್ನ ರೀಲೊಕೇಟ್ ಮಾಡ್ತಾರೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಆನ್ ಎಕ್ಸಾಂಪಲ್ ಆಫ್ ಫೋರ್ಟ್ರೆಸ್ ಕನ್ಸರ್ವೇಷನ್. ಸೊ ಪ್ರಾಬ್ಲಮ್ ಏನಾಗುತ್ತೆ, ಇಲ್ಲಿ ಇದ್ದಂಥ ಇಂಡಿಜಿನಸ್ ಕಮ್ಯುನಿಟಿಗೆ ಡಿಸ್ಪ್ಲೇಸ್ಮೆಂಟ್ ಮತ್ತು ಲಾಸ್ ಆಫ್ ಲೈವ್ಲಿಹುಡ್ ಆಗುತ್ತೆ, ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಆಗುತ್ತೆ, ಇನ್ಕ್ರೀಸ್ಡ್ ಕಾನ್ಫ್ಲಿಕ್ಟ್ಸ್ ಆಗುತ್ತೆ, ಇಗ್ನೋರ್ಸ್ ಇಂಡಿಜಿನಸ್ ನಾಲೆಜ್ನ ಆ್ಯಂಡ್ ಲೀಡ್ಸ್ ಟು ಡಿಸ್ಟ್ರೆಸ್ ಆ್ಯಂಡ್ ಡೆಸ್ಪಾಂಡೆನ್ಸಿ ಎಸ್ಪೆಷಲಿ ಟ್ರೈಬಲ್ ಅಥವಾ ಇಂಡಿಜಿನಸ್ ಕಮ್ಯುನಿಟೀಸ್ ಮೇಲೆ. ಸೊ ಆಲ್ಟರ್ನೇಟಿವ್ ಏನಂತಂದರೆ ಆಲ್ಟರ್ನೇಟಿವ್ ಶುಡ್ ಬಿ ಕಮ್ಯುನಿಟಿ ಬೇಸ್ಡ್ ಕನ್ಸರ್ವೇಷನ್, ದಟ್ ಈಸ್ ಪೀಪಲ್ ಶುಡ್ ಬಿ ಸೀನ್ ಆಸ್ ಅ ಪಾರ್ಟ್ನರ್ ಆ್ಯಂಡ್ ನಾಟ್ ಆಸ್ ಅನ್ ಆಬ್ಸ್ಟೆಕಲ್ ಅಂತ ಹೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ಸೊ ಹಾಗಾದರೆ ಇವರು ಸೋಲಿಗ ಟ್ರೈಬ್ ಯಾರಪ್ಪ? ಸೋಲಿಗ ಟ್ರೈಬ್ ಈಸ್ ಅ ಶೆಡ್ಯೂಲ್ಡ್ ಟ್ರೈಬ್ ಇನ್ ಕರ್ನಾಟಕ. ದೇ ಆರ್ ನಾಟ್ PVTG. ಎಲ್ಲಿ ಕಂಡು ಬರ್ತಾರೆ ಅಂದರೆ ಬಿಳಿಗಿರಿ ರಂಗಯ್ಯ ಸ್ವಾಮಿ ಟೈಗರ್ ರಿಸರ್ವ್ ಇದೆ ಕರ್ನಾಟಕದಲ್ಲಿ, ಅಲ್ಲಿ ಕಂಡು ಬರ್ತಾರೆ. ಬಿಳಿಗಿರಿ ರಂಗಯ್ಯ ಸ್ವಾಮಿ ಅಥವಾ BRT ಟೈಗರ್ ರಿಸರ್ವ್ ಆಲ್ಸೋ ಹ್ಯಾಸ್ ಸರ್ಟನ್ ಪಾರ್ಟ್ಸ್ ಇನ್ ತಮಿಳ್ನಾಡಲ್ಲೂ ಕೂಡ ಇದೆ. ಇವರು ಮಾತಾಡುವಂಥ ಲ್ಯಾಂಗ್ವೇಜ್ ಸೋಲಿಗ ಲ್ಯಾಂಗ್ವೇಜ್ ಆಗಿದೆ. ಇಟ್ ಈಸ್ ಅ ಪಾರ್ಟ್ ಆಫ್ ದ್ರಾವಿಡಿಯನ್ ಲ್ಯಾಂಗ್ವೇಜ್. ಲೈವ್ಲಿಹುಡ್ ಅಂದರೆ ಕಲೆಕ್ಷನ್ ಆಫ್ NTFT ಅಂದರೆ ಹನಿ, ಆಮ್ಲ, ಸೋಪ್ ನಟ್ಸ್, ಮೆಡಿಸಿನಲ್ ಪ್ಲಾಂಟ್ಸ್ ಎಕ್ಸೆಟ್ರಾ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಕ್ಯಾಟಲ್ ರೈಡಿಂಗ್ ಮಾಡ್ತಾರೆ. ಕಲ್ಚರ್ ಆ್ಯಂಡ್ ಬಿಲೀಫ್ ಅಂದರೆ ದೇ ವರ್ಷಿಪ್ ಬಿಳಿಗಿರಿ ರಂಗಯ್ಯ ಸ್ವಾಮಿ, ದಟ್ ಈಸ್ ಲಾರ್ಡ್ ವಿಷ್ಣು. ನೇಚರ್, ಹಿಲ್ಸ್, ಸ್ಟ್ರೀಮ್ಸ್ ಎಕ್ಸೆಟ್ರಾ ವರ್ಷಿಪ್ ಮಾಡ್ತಾರೆ. ಸೊ ಸಿಂಪಲ್ ಸಾಧಾರಣವಾದಂಥ ಟ್ರೈಬ್ ಅಂತಲೇ ಹೇಳ್ಬೋದು. ದೆನ್ ಓಕೆ, ಸೊ ಇದರಲ್ಲಿ ದೇ ಆಲ್ಸೋ ಟಾಕ್ ಅಬೌಟ್ ಟ್ರೆಡಿಷನಲ್ ಎಕಾಲಜಿಕಲ್ ನಾಲೆಜ್ ಆ್ಯಂಡ್ ದ ಪ್ರಾಕ್ಟೀಸಸ್. ಸೊ ಇದರಲ್ಲಿ ಸೋಲಿಗ ಟ್ರೈಬ್ ಏನು ಮಾಡ್ತಿರ್ತಾರೆ ಅಂದರೆ ಬಗ್ಗೆ ಮಾತಾಡಿದ್ದಾರೆ. ಸೊ ಮೊಸಾಯಿಕ್ ಲೆಟರ್ ಬರ್ನಿಂಗ್ ಏನು ಮಾಡ್ತಾರೆ ಅಂದರೆ ಬರ್ನ್ ಮಾಡುವಾಗ ಕಂಟ್ರೋಲ್ಡ್ ಸ್ಮಾಲ್ ಸ್ಕೇಲ್ ಬರ್ನಿಂಗ್ ಆಫ್ ದ ಲೀಫ್ ಲೆಟರ್, ಪ್ರಿವೆಂಟ್ಸ್ ಲಾರ್ಜ್ ಸ್ಕೇಲ್ ಫಾರೆಸ್ಟ್, ಪ್ರಮೋಟ್ಸ್ ಫ್ರೆಶ್ ಗ್ರಾಸ್ ಗ್ರೋತ್ ಆ್ಯಂಡ್ ಹ್ಯಾಬಿಟ್ ಡೈವರ್ಸಿಟಿನ ಪ್ರಮೋಟ್ ಮಾಡುತ್ತೆ. ಆ್ಯಂಡ್ ದೆನ್ ದೇ ಆಲ್ಸೋ ಟ್ರೈ ಸ್ಮಾಲ್ ಸ್ಕೇಲ್ ಸ್ವೀಡನ್ ಅಗ್ರಿಕಲ್ಚರ್ ಅಂದರೆ ಟೆಂಪ್ರರಿ ಕಲ್ಟಿವೇಷನ್ ಫಾರ್ 2-3 years, ಆಮೇಲೆ ಲ್ಯಾಂಡ್ನ ಹಾಗೆ ಬಿಡ್ತಾರೆ ರೀಜನರೇಟ್ ಆಗಲಿ ನ್ಯಾಚುರಲ್ ಅಂತ. ಆ್ಯಂಡ್ ದೆನ್ ದೇ ಎನ್ಕರೇಜಸ್ ಗ್ರಾಸಸ್ ಫಾರ್ ಹರ್ಬಿವರ್ಸ್ ಆ್ಯಂಡ್ ಸಪೋರ್ಟ್ ಸೆಂಟರ್ ಫುಡ್ ಚೇನ್ ಇನ್ಕ್ಲೂಡಿಂಗ್ ದ ಟೈಗರ್ಸ್. ಇದೆಲ್ಲದನ್ನು ಕೂಡ ಯಾವುದಕ್ಕೆ ಹೇಳ್ತಿದೆ ಅಂದರೆ ಟೈಗರ್ ಅಥವಾ ಎನಿಮಲ್ ಜೊತೆಗೆ ಕೋ ಎಕ್ಸಿಸ್ಟೆನ್ಸ್ ಮಾಡೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ದೇ ನೋ ನಾಲೆಜ್ ಅಬೌಟ್ ವೈಲ್ಡ್ ಲೈಫ್ ಆ್ಯಂಡ್ ಫಾರೆಸ್ಟ್. ದೇ ಅಂಡರ್ಸ್ಟ್ಯಾಂಡ್ ದ ಬಿಹೇವಿಯರ್ ಆಫ್ ಟೈಗರ್ಸ್, ಎಲಿಫೆಂಟ್ಸ್, ಲೆಪರ್ಡ್ಸ್ ಆ್ಯಂಡ್ ಅದರ್ ವೈಲ್ಡ್ ಲೈಫ್. ಆ್ಯಂಡ್ ಆಲ್ಸೋ ದ ನಾಲೆಜ್ ಅಬೌಟ್ ಮೆಡಿಸಿನಲ್ ಪ್ಲಾಂಟ್ಸ್, ಸೀಸನ್ಸ್, ವಾಟರ್ ಸೋರ್ಸಸ್, ಸಸ್ಟೈನಬಲ್ ಹಾರ್ವೆಸ್ಟಿಂಗ್ ಎಲ್ಲದರ ಬಗ್ಗೆ ಅವ್ರ ನಾಲೆಜ್ ಇರುತ್ತೆ. ದಿಸ್ ನಾಲೆಜ್ ಈಸ್ ಕನ್ಸಿಡರ್ಡ್ ಆಸ್ ಟ್ರೆಡಿಷನಲ್ ಎಕನಾಲಜಿಕಲ್ ನಾಲೆಜ್ ಅಂತ ಹೇಳ್ತಾರೆ. ಬಟ್ ಬಿಕಾಸ್ ಆಫ್ ಕನ್ಸರ್ವೇಷನ್ ಎಫರ್ಟ್ಸಿಂದ ದಿಸ್ ಟ್ರೆಡಿಷನಲ್ ನಾಲೆಜ್ ನಾವು ಲೂಸ್ ಮಾಡ್ಕೋತಾ ಇದ್ದೀವಿ, ನಾಶವಾಗ್ತಾ ಇದೆ, ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಕನ್ಸರ್ವೇಷನ್ ಸಿಗ್ನಿಫಿಕೆನ್ಸ್ ಏನಪ್ಪ ಅಂದರೆ ಸೋಲಿಗಾಸ್ ಕೋಎಕ್ಸಿಸ್ಟೆಡ್ ವಿತ್ ವೈಲ್ಡ್ ಲೈಫ್ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್ ಜೊತೆಗೆ ಇದ್ದಾರೆ. ಆ್ಯಂಡ್ ದೆನ್ ದೇರ್ ಪ್ರಾಕ್ಟೀಸಸ್ ಮೇಂಟೈನ್ ಹೆಲ್ದಿ ಫಾರೆಸ್ಟ್ಸ್ ಆ್ಯಂಡ್ ಬಯೋಡೈವರ್ಸಿಟಿ ಮೇಂಟೈನ್ ಮಾಡುತ್ತೆ. ದೇ ಆಲ್ಸೋ ಕಾಂಟ್ರಿಬ್ಯೂಟ್ ಟು ವೈಲ್ಡ್ ಲೈಫ್ ಮಾನಿಟರಿಂಗ್, ಫೈರ್ ಪ್ರಿವೆನ್ಷನ್, ಸಸ್ಟೈನಬಲ್ ಯೂಸ್ ಆಫ್ ರಿಸೋರ್ಸಸ್. ಆ್ಯಂಡ್ ಒನ್ ಆಫ್ ದ ಫಸ್ಟ್ ಟ್ರೈಬಲ್ ಕಮ್ಯುನಿಟೀಸ್ ಟು ಗೆಟ್ ಕಮ್ಯುನಿಟಿ ಫಾರೆಸ್ಟ್ ರಿಸೋರ್ಸ್ ರೈಟ್ಸ್ ಅಂಡರ್ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಆಫ್ 2006 ಅಂಡರ್ ವಿತಿನ್ ಅ ಟೈಗರ್ ರಿಸರ್ವ್.
FRA ಅಂತಿದೆ, ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಆಫ್ 2006. ಇದರಲ್ಲಿ ಅಂತಂದರೆ ಇಂಡಿಜಿನಸ್ ಕಮ್ಯುನಿಟೀಸ್ ಮತ್ತು ಟ್ರೈಬಲ್ ಕಮ್ಯುನಿಟೀಸ್ಗೆ ಹಲವಾರು ರೈಟ್ಸ್ನ ಕೊಡ್ತಾರೆ. ಸೊ ಅದರಲ್ಲಿ ಒಂದು ಇಂಪಾರ್ಟೆಂಟ್ ರೈಟ್ ಏನಪ್ಪ ಅಂತಂದರೆ ಕಮ್ಯುನಿಟಿ ರೇಟ್ ಅಂತ, ಕಮ್ಯುನಿಟಿ ರೇಟ್ಸ್ ಕೊಡ್ತಾರೆ. ಕಮ್ಯುನಿಟಿ ಫಾರೆಸ್ಟ್ ರಿಸೋರ್ಸ್ ರೈಟ್ಸ್ ಅಂಡರ್ ಕಮ್ಯುನಿಟಿ ಫಾರೆಸ್ಟ್ ರಿಸೋರ್ಸ್ ಅಂತ ಕೊಡ್ತಾರೆ. ಸೊ ಆ ರೇಟ್ಸ್ನ ಅವರಿಗೆ ಕೊಟ್ಟಿದ್ರು. ಅಂದರೆ ಇದರ ಪ್ರಕಾರ ಇವರು ಆ ವಿತಿನ್ ಟೈಗರ್ ರಿಸರ್ವಲ್ಲಿ ವಾಸ ಮಾಡ್ಬೋದು ಅಂತ ರೈಟ್ಸ್ನ ಕೊಟ್ಟಿದ್ರು ಅವರಿಗೆ. ಸೊ ಲೀಗಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಸಪೋರ್ಟ್ ಏನಪ್ಪ ಇದೆ ಅಂತಂದರೆ ಇವರಿಗೆ ಆರ್ಟಿಕಲ್ 21 ರೈಟ್ ಟು ಲೈಫ್ ಆ್ಯಂಡ್ ಲೈವ್ಲಿಹುಡ್ ಇದೆ. ಆರ್ಟಿಕಲ್ 46 ದೇ ಪ್ರಮೋಟ್ STs ಶೆಡ್ಯೂಲ್ ಟ್ರೈಬ್ಸ್. 5th ಶೆಡ್ಯೂಲಲ್ಲಿ ದೇ ಪ್ರೊಟೆಕ್ಟ್ ದ ಟ್ರೈಬಲ್ ಏರಿಯಾಸ್. ಫಾರೆಸ್ಟ್ ರೈಟ್ಸ್ ಆ್ಯಕ್ಟಲ್ಲಿ ರಿಕಗ್ನೈಸಸ್ ದ ಇಂಡಿವಿಜುವಲ್ ಆ್ಯಂಡ್ ಕಮ್ಯುನಿಟಿ ಫಾರೆಸ್ಟ್ ರೈಟ್ಸ್. ಪೈಸಾ ಆ್ಯಕ್ಟಲ್ಲಿ ಎಂಪೋರ್ಸ್ ಗ್ರಾಮ ಸಭಾಸ್ ಆ್ಯಂಡ್ ಶೆಡ್ಯೂಲ್ ಏರಿಯಾಸ್. ಚಾಲೆಂಜಸ್ ಏನಿದೆ ಅಂತಂದರೆ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗುತ್ತೆ, ಆಕ್ಸೆಸ್ ಟು ಫಾರೆಸ್ಟ್ ರಿಸೋರ್ಸಸ್ ಕಡಿಮೆ ಆಗ್ತಾಯಿದೆ, ಕ್ಲೈಮೇಟ್ ಚೇಂಜ್ ಮತ್ತು ಇನ್ವೇಸಿವ್ ಪ್ಲಾಂಟ್ ಜಾಸ್ತಿ ಆಗ್ತಾಯಿದೆ, ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಕೂಡ ಜಾಸ್ತಿ ಆಗ್ತಾಯಿದೆ. ಸೊ ದಿಸ್ ಈಸ್ ಅಬೌಟ್ ಪರ್ಟಿಕ್ಯುಲರ್ ಆರ್ಟಿಕಲ್ ಸೋಲಿಗಾಸ್ ಆ್ಯಂಡ್ ಫೋರ್ಟ್ರೆಸ್ ಕನ್ಸರ್ವೇಷನ್ ಅಂತ. ಓಕೆ, ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಅಂತ ಹೇಳ್ಬೋದು. ಇಟ್ ಈಸ್ AI ಪವರ್ಡ್ ಸೂಸೈಡ್ ಪ್ರಿವೆನ್ಷನ್ ಸಿಸ್ಟಮ್ ಅಂತ. ಏನಪ್ಪ ಅಂತಂದರೆ ಸೌತ್ ಕೊರಿಯಾದಲ್ಲಿ AIನ ಯೂಸ್ ಮಾಡ್ತಾ ಇದ್ದಾರೆ. ಯಾವುದಕ್ಕೆ? ಟು ಪ್ರಿವೆಂಟ್ ಸೂಸೈಡ್ ಅಂತ. ನೋಡ್ಕೊಂಬರೋಣ ಏನಿದೆ ಅಂತ. ಸಿಸ್ಟಮ್ನ 2001 ಆಪರೇಷನಲ್ಲಿದೆ. ಸೊ ಅಪ್ರಾಕ್ಸಿಮೇಟ್ಲಿ 900 AI ಎನೇಬಲ್ಡ್ CCTV ಕ್ಯಾಮ್ರಾನ 17 ಹಾನ್ ರಿವರ್ ಬ್ರಿಡ್ಜಸ್ ಮೇಲೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಇನ್ಸ್ಟಾಲ್ ಮಾಡಲಾಗಿದೆ. ಸೊ ಇದು ಹಾನ್ ರಿವರ್ ಇದೆಯಲ್ಲ, ಇದರ ಮೇಲೆ ಟೋಟಲಾಗಿ ಒಂದು 17 ಬ್ರಿಡ್ಜಸ್ ಇದೆ ಸೌತ್ ಕೊರಿಯಾದಲ್ಲಿ, ಸಿಯೋಲಲ್ಲಿ ಸರೌಂಡಿಂಗು. ಸೊ ಈ ಬ್ರಿಡ್ಜಸ್ಸಲ್ಲಿ ನಾರ್ಮಲಾಗಿ ಜನ ಹಾರಿ ಸೂಸೈಡ್ನ ಕಮಿಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲಿ AIನ ಕ್ಯಾಮ್ರಾನ ಇನ್ಸ್ಟಾಲ್ ಮಾಡಲಾಗಿದೆ. ಸೊ ಇದು ಕ್ಯಾಮ್ರಾ ಏನು ಡಿಟೆಕ್ಟ್ ಮಾಡುತ್ತೆ ಅಂದರೆ ಪೀಪಲ್ ಆ ಹೈ ರಿಸ್ಕ್ ಝೋನ್ಸಲ್ಲಿ ಯಾರಾದರೂ ವಾಕ್ ಮಾಡ್ತಾಯಿದ್ರೆ ಅದನ್ನು ಐಡೆಂಟಿಫೈ ಮಾಡುತ್ತೆ. ಆ್ಯಂಡ್ ಅನ್ಸೇಫ್ ಮತ್ತು ರೆಸ್ಟ್ರಿಕ್ಟೆಡ್ ಏರಿಯಾಸ್ ಎಲ್ಲಾದರೂ ಇತ್ತಂದರೆ ಅದರಲ್ಲಿ ಎಂಟ್ರಿ ಯಾರಾದರೂ ಆಯ್ತಂದರೆ ಅದನ್ನ ಐಡೆಂಟಿಫೈ ಮಾಡುತ್ತೆ. ಆ್ಯಂಡ್ ಸೂಸೈಡ್ ಪ್ರಿವೆನ್ಷನ್ ಎಮರ್ಜೆನ್ಸಿ ಫೋನ್ಸ್ ಇರುತ್ತೆ. ಸೊ ಇದನ್ನು ಐಡೆಂಟಿಫೈ ಮಾಡಿದ ತಕ್ಷಣ ಫೋನ್ ರಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ. ರಿಂಗ್ ಆದ ತಕ್ಷಣ ಕಂಟ್ರೋಲ್ ಸೆಂಟರ್ಗೆ ಅಲರ್ಟ್ ಬರುತ್ತೆ. ಸೊ ಕಂಟ್ರೋಲ್ ಸೆಂಟರ್ಗೆ ಅಲರ್ಟ್ ಬಂದ ತಕ್ಷಣ ಎಮರ್ಜೆನ್ಸಿ ಟೀಮ್ ವಿತಿನ್ 5 ಮಿನಿಟ್ಸಲ್ಲಿ ಬರುತ್ತೆ. ಸೊ ಅನಲೈಸ್ ಮಾಡುತ್ತೆ, ಅಲರ್ಟ್ ಟು ಸೆಂಟ್ರಲ್ ಕಂಟ್ರೋಲ್ ಸಿಸ್ಟಮ್ ಆ್ಯಂಡ್ ರ್ಯಾಪಿಡ್ 5 ಮಿನಿಟ್ಸ್. ಸೊ ಇದರ ಔಟ್ಕಮ್ ಏನಾಗಿದೆ ಅಂತಂದರೆ ರೆಸ್ಕ್ಯೂ ರೇಟ್ ಓವರ್ ದ ಹಾನ್ ರಿವರ್ ಇನ್ ದ ರೀಸೆಂಟ್ ಇಯರ್ಸ್ 2012ರಲ್ಲಿ 56% ಇತ್ತು, 2024ರಲ್ಲಿ 99% ಆಗಿದೆ. ಸೊ 2024ರಲ್ಲಿ 1200 ಹೈ ರಿಸ್ಕ್ ಇನ್ಸಿಡೆಂಟ್ಸ್ನ ಡಿಟೆಕ್ಟ್ ಮಾಡಲಾಗಿದೆ. ಅಬೌಟ್ 8 ಪೀಪಲ್ ಕುಡ್ ನಾಟ್ ಬಿ ಸೇವ್ಡ್ ಲಾಸ್ಟ್ ಇಯರ್. ಓನ್ಲಿ 8 ಪೀಪಲ್ ಸೇವ್ ಮಾಡೋಕ್ಕಾಗಿಲ್ಲ, ಬಟ್ 1200 ಪೀಪಲ್ನ ಸೇವ್ ಮಾಡಲಾಗಿದೆ. ಸೊ ಸೂಸೈಡ್ ಯಾಕೆ ಎಷ್ಟೊಂದು ಜಾಸ್ತಿ ಆಗ್ತದೆ ಅಂತಂದರೆ 29+ ಡೆತ್ಸ್ ಪರ್ 1 lakh ಪೀಪಲ್ ವಿಚ್ ಇಸ್ ದ ಹೈಯೆಸ್ಟ್ ಸಿನ್ಸ್ 2011. ಹೈಯೆಸ್ಟ್ ಅಮಾಂಗ್ ದ OECD ಕಂಟ್ರೀಸಲ್ಲಿದೆ ಸೌತ್ ಕೊರಿಯಾದಲ್ಲಿ. ಲೀಡಿಂಗ್ ಕಾಸ್ ಆಫ್ ಡೆತ್ ಅಮಾಂಗ್ ದ ಏಜ್ಡ್ ಪೀಪಲ್ ಬಿಟ್ವೀನ್ 10 to 49 ಇದೆ. ಸೊ ಮೇಜರ್ ಕಾಸಸ್ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಸಿಮಿಲರ್ ಟು ಮೋಸ್ಟ್ ಆಫ್ ದ ಕಂಟ್ರೀಸ್. ಇಂಡಿಯಾದಲ್ಲೂ ಸೇಮ್ ಕಾಸಸ್ ಇದೆ, ಸೌತ್ ಕೊರಿಯಾದಲ್ಲಿ ಅದೇ ಇದೆ. ಸೊ ರಿಲೆಂಟ್ಲೆಸ್ ಅಕಾಡೆಮಿಕ್ ಪ್ರೆಷರ್, ಯಾವ ಥರ ಇಲ್ಲ ನೀಟ್ ಎಕ್ಸಾಮ್ ಅಂತ ಇರುತ್ತೆ, ಅಲ್ಲೂ ಸೌತ್ ಕೊರಿಯಾದಲ್ಲೂ ಕೂಡ ಡಿಫ್ರೆಂಟ್ ಮೆಡಿಕಲ್ ಎಕ್ಸಾಮ್ಸ್, ಗೌರ್ಮೆಂಟ್ ಎಕ್ಸಾಮ್ಸ್ ಇರುತ್ತೆ. ಆ್ಯಂಡ್ ದೆನ್ ಹೈ ವರ್ಕ್ ಲೋಡ್ ಆ್ಯಂಡ್ ಲಾಂಗ್ ವರ್ಕಿಂಗ್ ಅವರ್ಸ್, ಸೇಮ್ ಆ್ಯಸ್ ಇಂಡಿಯಾ. ಕಲ್ಚರ್ ಆಫ್ ಬ್ಲೇಮ್, ಶೇಮ್ ಆ್ಯಂಡ್ ಪರ್ಫೆಕ್ಷನ್. ಈಗ ಸೌತ್ ಕೊರಿಯಾದಲ್ಲಿ ಬ್ಯೂಟಿ ಸ್ಟ್ಯಾಂಡರ್ಡ್ ಅದು ಕೂಡ ತುಂಬ ಹೈ ಇದೆ, ಆಲ್ಮೋಸ್ಟ್ ಸಿಮಿಲರ್ ಟು ಇಂಡಿಯಾ ಅಂತ ಹೇಳ್ಬೋದು. ದೆನ್ ಫೀಲಿಂಗ್ ಲೈಕ್ ಅ ಬರ್ಡನ್, ಐಸೋಲೇಷನ್ ಆ್ಯಂಡ್ ಲ್ಯಾಕ್ ಆಫ್ ಹೆಲ್ಪ್, ಸೇಮ್ ಆ್ಯಸ್ ಇಂಡಿಯಾ. ಫೈನಾನ್ಷಿಯಲ್ ಸ್ಟ್ರೆಸ್ ಮತ್ತು ಲಾಸ್ ಸೂಟ್ಸ್ ಎಕ್ಸೆಟ್ರಾ. ಸೊ ಮೋಸ್ಟ್ ಆಫ್ ದ ರೀಸನ್ಸ್ ಆರ್ ಕಾಮನ್ ಇನ್ ಇಂಡಿಯಾ ಆ್ಯಂಡ್ ಸೌತ್ ಕೊರಿಯಾ ಆಲ್ಸೋ. ಸೊ ಇದೆಲ್ಲದರಿಂದ ಡೆತ್ ಆಗ್ತಾ ಇದೆ. ದೆನ್ ವಾಯ್ಸಸ್ ದ್ಯಾಟ್ ಮ್ಯಾಟರ್ ಅಂದರೆ ಸೊ ವಿ ಸಿ ಅವರ್ ರೋಲ್ ಆಸ್ ಗಿವಿಂಗ್ ದೆಮ್ ಒನ್ ಮೋರ್ ಚಾನ್ಸ್ ಟು ಥಿಂಕ್ ಇಟ್ ಓವರ್ ಬಿಕಾಸ್ ಇಟ್ ಮೇ ಬಿ ನಾಟ್ ದ ಡಿಸಿಷನ್ ಯು ವಾಂಟ್ ಅಂತ ಯಾರು ಹೇಳಿದ್ರೆ ಅಂದರೆ ಕಿಮ್ ಜುಂಗ್ ಯುಂಗ್ ಅಂತ. ಸೊ ಕೀಫ್ ಹಾಂಗ್ಕಾಂಗ್ ಬ್ರಿಡ್ಜ್ CCTV ಇಂಟಿಗ್ರೇಟೆಡ್ ಕಂಟ್ರೋಲ್ ಸೆಂಟರ್. ಸೊ ನಾಟ್ ನೆಸಸರಿ, ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ. ಸೊ ಇದೇನಂತಂದರೆ ಸ್ಟೋರಿ ಆಫ್ ಹೋಪ್ ಅಂತ ಇದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಸೊ ಸ್ಮೈಲಿಂಗ್ ಸ್ಟೋನ್ ಹಾಂಗ್ ಅಂತೇಳಿ ಏನಂದರೆ ಶಿ ಲಾಸ್ಟ್ ಹರ್ ಫಾದರ್ ಟು ಸೂಸೈಡ್ ಇನ್ 2014. ಸೊ ಅವಳು ಅವರಪ್ಪ ಡೆತ್ ಆದಮೇಲೆ ಇವಳಿಗೆ ಸಾಲ ಸೂಲ, ಅವ್ರ ಅಪ್ಪನ ಸಾಲ ಸೂಲ, ಲಾ ಸೂಟ್ಸ್, ಅಸೆಟ್ಸ್ ಸೀಸಸ್ ಎಲ್ಲ ಆಯಿತು. ಸಿ ಜಗಲ್ಡ್ ಮಲ್ಟಿಪಲ್ ಜಾಬ್ಸ್ ಇನ್ ದ 20s. At her lowest, suicide felt rational, but she was saved by first responders. Now lives a resilient life and shares her story through cartoon memoir. ಸೊ ಅವಳು ಏನು ಮಾಡಿದ್ರು ಅಂದರೆ ಒಂದು ಕಾರ್ಟೂನಿಸ್ಟ್ ಆಗಿದ್ದಾರೆ ಅವರು. ಸೊ ತಾನು ಕೂಡ ಸೂಸೈಡ್ ಮಾಡಬೇಕಂತ ಹೋದವಳು, ಬಟ್ ಅವಳಿಗೆ ಈ AI ಇದರಿಂದ ರೆಸ್ಕ್ಯೂ ಮಾಡಲಾಗಿತ್ತು. ಸೊ ರೆಸ್ಕ್ಯೂ ಮಾಡಿದ ಮೇಲೆ ಇವಾಗ ಏನು ಮಾಡ್ತಾಳೆ ಅಂದರೆ ಶಿ ಆ್ಯಕ್ಟ್ಸ್ ಆಸ್ ಇನ್ಸ್ಪಿರೇಷನ್ ಫಾರ್ ಅದರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಡೆತ್ ಇಸ್ ನಾಟ್ ದ ಫೈನಲ್ ಆಪ್ಷನ್ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಗ್ಲೋಬಲ್ ಪರ್ಸ್ಪೆಕ್ಟಿವ್ ಏನಪ್ಪ ಅಂತಂದರೆ ಮೆನಿ ಕಂಟ್ರೀಸ್ ಯೂಸ್ AI ಟು ಸ್ಪಾಟ್ ಡೇಂಜರ್. ಸೊ ಜಪಾನ್ದಲ್ಲಿ ಅಸಿಲ AI ಸಿಸ್ಟಮ್ ಇದೆ. ಇಟ್ ಫಾಲ್ಸ್ ಆರ್ ಅನ್ಯೂಶುವಲ್ ಬಿಹೇವಿಯರ್ನ ಡಿಟೆಕ್ಟ್ ಮಾಡುತ್ತೆ. ಪೀಪಲ್ ಪ್ರಿಪೇರಿಂಗ್ ಟು ಜಂಪ್ ಫ್ರಮ್ ದ ಹೈಟ್ನ ಅದು ಡಿಟೆಕ್ಟ್ ಮಾಡುತ್ತೆ. ಅಲರ್ಟ್ಸ್ ಗಾರ್ಡ್ಸ್ ಇನ್ ರಿಯಲ್ ಟೈಮ್. ಸೊ ಇದೆಲ್ಲ ಇದೆ. ಸೊ ಇದೇನಂತಂದರೆ ಇದರಿಂದ ನಾವು ಇಂಡಿಯಾದಲ್ಲಿ ಏನು ಕಲಿಬೇಕಂತಂದರೆ ದೀಸ್ ಕೈಂಡ್ ಆಫ್ AI ಸಿಸ್ಟಮ್ಸ್
ಕ್ಯಾಮ್ರಾಸ್ನ ನಾವು ಕೂಡ ಅಳವಡಿಸಬಹುದು, ಇದರಿಂದ ನಾವು ಕೂಡ ಸೂಸೈಡ್ನ ಕಡಿಮೆ ಮಾಡ್ಬೋದು ಅಂತ. ಬಟ್ ಚಾಲೆಂಜಸ್ ಇದೆ, ಲಿಮಿಟೇಷನ್ಸ್ ಇದೆ. ಚಾಲೆಂಜಸ್ ಏನಪ್ಪ ಅಂದರೆ ಮೆಂಟಲ್ ಹೆಲ್ತ್ ಸ್ಟಿಗ್ಮಾ ಆ್ಯಂಡ್ ಲೋಸ್ ಹೆಲ್ಪ್ ಸೀಕಿಂಗ್ ಇದೆ ಆಲ್ಮೋಸ್ಟ್ ಪ್ರೆಸೆಂಟ್ ಎವ್ರಿವೇರ್. ಏನು ಮಾಡ್ತಾರೆ ಅಂದರೆ ಮೆಂಟಲ್ ಹೆಲ್ತ್ನ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಟ್ಯಾಬು ಅಂತ ಕನ್ಸಿಡರ್ ಮಾಡ್ತಾರೆ, ಒಂಥರ ರೋಗ ಅಂತ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಹೈ ಸ್ಟ್ರೆಸ್, ಕಾಂಪಿಟೇಷನ್ ಮತ್ತು ಫೈನಾನ್ಷಿಯಲ್ ಬರ್ಡನ್ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ನಾಟ್ ಆಲ್ ಅಟೆಂಪ್ಟ್ಸ್ ಕ್ಯಾನ್ ಬಿ ಡಿಟೆಕ್ಟೆಡ್ ಆ್ಯಂಡ್ ಅ ಫ್ಯೂ ಲೈವ್ಸ್ ಸ್ಟಿಲ್ ಕುಡ್ ನಾಟ್ ಬಿ ಸೇವ್ಡ್. ಲಿಮಿಟೇಷನ್ಸ್ ಏನಂದರೆ ಎ ಕೆನಾಟ್ ರಿಪ್ಲೇಸ್ ಹ್ಯೂಮನ್ ಎಂಪತಿ, ರಿಪ್ಲೇಸ್ ಮಾಡೋಕ್ಕಾಗಲ್ಲ, ವೆರಿ ಇಂಪಾರ್ಟೆಂಟ್. ಮತ್ತು ಪ್ರೈವಸಿ ಮತ್ತು ಸರ್ವೆಲೆನ್ಸ್ ಕನ್ಸರ್ನ್ಸ್ ಇರುತ್ತೆ. ಇಟ್ ಡಸ್ ನಾಟ್ ಅಡ್ರೆಸ್ ದ ರೂಟ್ ಕಾಸಸ್ ಆಫ್ ಸೂಸೈಡ್. ರೂಟ್ ಕಾಸಸ್ ಏನು ಇದೆಲ್ಲ ಮೆಂಟಲ್ ಅವೆಲ್ಲ ಅಡ್ರೆಸ್ ಮಾಡಲ್ಲ. ಆ್ಯಂಡ್ ನೀಡ್ಸ್ ಸ್ಟ್ರಾಂಗರ್ ಮೆಂಟಲ್ ಹೆಲ್ತ್ ಕೇರ್, ಕೌನ್ಸಿಲಿಂಗ್ ಆ್ಯಂಡ್ ಸಪೋರ್ಟ್ ಸಿಸ್ಟಮ್ಸ್. ಬಟ್ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ ಇಟ್ ಈಸ್ ಅನ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಆಫ್ ಎ ಫಾರ್ ಸೋಷಿಯಲ್ ಗುಡ್ ಆರ್ ರೆಸ್ಪಾನ್ಸಿಬಲ್ ಎ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರಿಡಿಕ್ಟಿವ್ ಸರ್ವೆಲೆನ್ಸ್, ರ್ಯಾಪಿಡ್ ರೆಸ್ಪಾನ್ಸ್, ಲೈವ್ ಸೇವ್ಡ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ದಿಸ್ ಈಸ್ ಹೌ ಟೆಕ್ನಾಲಜಿ ಈಸ್ ಬೀಯಿಂಗ್ ಯೂಸ್ ಟು ಸೇವ್ ದ ಲೈಫ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇವತ್ತಿನ ಕೊನೆ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಸಿಪ್ರಸ್ ಇಶ್ಯೂ, ಅ ಡಿಕೇಡ್ ಓಲ್ಡ್ ಡಿವಿಷನ್, ಅ ನ್ಯೂ ಪುಷ್ ಫಾರ್ ಪೀಸ್ ಅಂತ. ಸೊ ನ್ಯೂಸಲ್ಲಿ ಯಾಕಿದೆ ಅಂತಂದರೆ UN ಸೆಕ್ರೆಟರಿ ಜನರಲ್ ದಟ್ ಈಸ್ ಆಂಟೋನಿಯೋ ಗುಟೆರಸ್ ರೀಸೆಂಟಾಗಿ ಸಿಪ್ರಸ್ನ ವಿಸಿಟ್ ಮಾಡಿದ್ರು. ವಿಸಿಟ್ ಮಾಡಿ ಸಿಪ್ರಸಲ್ಲಿ ಪೀಸ್ ಟಾಕ್ನ ರೆಸ್ಯೂಮ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಏನು ಅಡ್ಡ ನೋಡ್ಕೊಂಬರೋಣ, ಏನಾಗಿದೆ ಸಿಪ್ರಸಲ್ಲಿ ಇಶ್ಯೂ ಅಂತಂದರೆ, ಸಿಪ್ರಸ್ ಬ್ರಿಟಿಷರಿಂದ 1960s ಇಂಡಿಪೆಂಡೆನ್ಸ್ನ ಗೇನ್ ಮಾಡುತ್ತೆ. 1963-74ರಲ್ಲಿ ಇಂಟರ್ ಕಮ್ಯುನಲ್ ವೈಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಯಾರ ಮಧ್ಯೆ? ಗ್ರೀಕ್ ಸಿಪ್ರಾಯ್ಡ್ಸ್ ಆ್ಯಂಡ್ ಟರ್ಕಿಶ್ ಸಿಪ್ರಾಯ್ಡ್ಸ್. 1974ರಲ್ಲಿ ಗ್ರೀಸ್ ಬ್ಯಾಕ್ಡ್ ಕ್ಯೂಬ್ ಬೈ ದ ಗ್ರೀಕ್ ಸಿಪ್ರಾಯ್ಡ್ಸ್ ಸೀಕಿಂಗ್ ಯುನೋಸಿಸ್ ದಟ್ ಈಸ್ ಯೂನಿಯನ್ ವಿತ್ ಗ್ರೀಸ್ ಆ್ಯಂಡ್ ಟರ್ಕಿಶ್ ಮಿಲಿಟರಿ ಇಂಟರ್ವೆನ್ಷನ್ 20th July 1974 ಸೆಟಿಂಗ್ ಪ್ರೊಟೆಕ್ಷನ್ ಆಫ್ ಟರ್ಕಿಶ್ ಸಿಪ್ರಾಯ್ಡ್ಸ್. ಏನಪ್ಪ ಅಂತಂದರೆ ಗ್ರೀಸ್ ಅವರು ಅಟ್ಯಾಕ್ ಮಾಡಿ ಇದನ್ನು ಗ್ರೀಸಿನ ಒಂದು ಪಾರ್ಟ್ ಆಫ್ ಗ್ರೀಸ್ನ ಕನ್ಸಿಡರ್ ಮಾಡೋಕ್ಕೋಸ್ಕರ ಅಟ್ಯಾಕ್ ಮಾಡ್ತಾರೆ. ಬಟ್ ಟರ್ಕಿದವರು ಸಪೋರ್ಟ್ ಮಾಡ್ಕೊಂಡು ಅವರು ಕೂಡ ಅಟ್ಯಾಕ್ ಮಾಡ್ತಾರೆ. ಸೊ ವಾರ್ ಆಗುತ್ತೆ. 74-83ರಲ್ಲಿ ಐಲ್ಯಾಂಡ್ನ ಡಿವೈಡ್ ಮಾಡ್ತಾರೆ. ನಾರ್ದನ್ 1/3 ಅಂಡರ್ ಟರ್ಕಿಶ್ ಕಂಟ್ರೋಲ್ ಇದೆ, ಉಳಿದಿರೋದೆಲ್ಲ ಗ್ರೀಸ್ ಕಂಟ್ರೋಲ್ ಇದೆ. 1983ರಲ್ಲಿ ಟರ್ಕಿಶ್ ಸಿಪ್ರಸ್ ಡಿಕ್ಲೇರ್ ಇಂಡಿಪೆಂಡೆನ್ಸ್ ಆ್ಯಸ್ ದ ಟರ್ಕಿಶ್ ರಿಪಬ್ಲಿಕ್ ಆಫ್ ನಾರ್ದನ್ ಸಿಪ್ರಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ರಿಕಗ್ನೈಸ್ಡ್ ಓನ್ಲಿ ಬೈ ಟರ್ಕಿ. ಸೊ ಟರ್ಕಿ ಒಂದು ರಿಕಗ್ನೈಸ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ಇದನ್ನು, ಉಳಿದಿರೋದು ಯಾವ ಕಂಟ್ರಿ ರಿಕಗ್ನೈಸ್ ಮಾಡಲ್ಲ. ಸೊ ದಿಸ್ ಈಸ್ ಬೇಸಿಕಲಿ ಅಬೌಟ್ ಸಿಪ್ರಸ್. ಇವಾಗ ಸಿಪ್ರಸ್ ಎಲ್ಲಿದೆ ಅಂತಂದರೆ, ಸಿಪ್ರಸ್ ಈಸ್ ಪ್ರೆಸೆಂಟ್ ಇನ್ ಮೆಡಿಟೇರಿಯನ್ ಸಿಯಲ್ಲಿದೆ. ಸೊ ಇದು ಸಿಪ್ರಸ್ ಅಂತ ಕರೆದ್ರೆ, ಸೊ ಇದರಲ್ಲಿ ಸದರ್ನ್ ಸಿಪ್ರಸ್ ಈಸ್ ಪಾರ್ಟ್ ಆಫ್ ಗ್ರೀಸ್ ಆರ್ ಗ್ರೀಕ್ ಸಿಪ್ರಾಯ್ಡ್ಸ್ ಇರ್ತಾರೆ. ಇದರಲ್ಲಿ ನಾರ್ದರ್ನ್ ಸಿಪ್ರಸ್, ಟರ್ಕಿಶ್ ಸಿಪ್ರಸ್ ಅಂತ ಮುಸ್ಲಿಂ ಮೆಜಾರಿಟಿ ಇರ್ತಾರೆ, ಕೆಳಗಡೆ ಕ್ರಿಶ್ಚಿಯನ್ ಮೆಜಾರಿಟಿ ಇರುವಂಥ ಜಾಗ ಇದು ಮೆಡಿಟೇರಿಯನ್ ಸಿಯಲ್ಲಿ ಕಂಡು ಬರುತ್ತೆ. ಸೊ ಇಂಪಾರ್ಟೆಂಟ್ ಗ್ರೀನ್ ಲೈನ್ ಅಂತಂದರೆ UN ಬಫರ್ ಝೋನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಬಫರ್ ಝೋನಿಂದ ಮೇಲೆ ಮುಸ್ಲಿಮ್ಸ್, ಕೆಳಗಡೆ ಕ್ರಿಶ್ಚಿಯನ್ಸ್ ಅಂತ. ಸೊ ಕರೆಂಟ್ ಸ್ಟೇಟಸ್ ಏನಪ್ಪ ಅಂತಂದರೆ ಇಲ್ಲಿ ಪಾಪ್ಯುಲೇಷನ್ 12.5 lakh ಮೆಂಬರ್ಸ್ ಇದ್ದಾರೆ. ಸೌತಲ್ಲಿ ನಾರ್ತಲ್ಲಿ 3.5 lakh ಇದ್ದಾರೆ. 35,000 ಟರ್ಕಿಶ್ ಟ್ರೂಪ್ಸ್ ಆರ್ ಸ್ಟೇಷನ್ ಇನ್ ದ ನಾರ್ತ್ ಸಿನ್ಸ್ 1974. ಯುನಿಸೆಫ್ ದಟ್ ಈಸ್ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್ ಇದೆಯಲ್ಲ, ದೇ ಆರ್ ಪ್ರೆಸೆಂಟ್ ಇನ್ ಬಫರ್ ಝೋನಲ್ಲಿದ್ದಾರೆ. ಓನ್ಲಿ ದ ರಿಪಬ್ಲಿಕ್ ಆಫ್ ಸಿಪ್ರಸ್ ಎಂಜಾಯ್ಸ್ ಫುಲ್ ಬೆನಿಫಿಟ್ಸ್ ಆಫ್ ಯುರೋಪಿಯನ್ ಯೂನಿಯನ್ ಮೆಂಬರ್ಶಿಪ್, ವೆರಾಸ್ ದ ನಾರ್ದರ್ನ್ ಪರ್ಟಿಕ್ಯುಲರ್ ಡಸಂಟ್ ಎಂಜಾಯ್ ಎನಿ ಬೆನಿಫಿಟ್ ಫ್ರಮ್ ದ ಯುರೋಪಿಯನ್ ಮೆಂಬರ್ಶಿಪ್. 2 communities, 2 administrators ಆ್ಯಂಡ್ 1 ಡಿವೈಡೆಡ್ ಐಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಸೊ ರೀಸೆಂಟ್ ಡೆವಲಪ್ಮೆಂಟ್ ಏನಪ್ಪ ಅಂತಂದರೆ, ಚೀಫ್ ಸೆಕ್ರೆಟರಿ ವಿಸಿಟ್ ಮಾಡಿ ಆ ಕಮ್ಯುನಲ್ ಡಿಸ್ಹಾರ್ಮನಿನ ಡೆಸ್ಟ್ರಾಯ್ ಮಾಡಿ ಒಂದುಗೂಡಿ ಕಾಮನ್ ಕಂಟ್ರಿಯಾಗಿ ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಲ್ಯಾನ್ ಏನು ಮಾಡ್ತಿರೋದ್ರೆ ಟು ಕನ್ವೀನ್ ಮೀಟಿಂಗ್ಸ್ ವಿತ್ 3 ಗ್ರೇಟರ್ ಪವರ್ಸ್, ಯಾವುದಂತಂದರೆ ಗ್ರೀಸ್, ಟರ್ಕಿ ಮತ್ತು UK ತಗೊಂಬಂದು ಒಂದು ಪೀಸ್ ಟಾಕನ್ನು ಕಂಟಿನ್ಯೂ ಮಾಡೋ ಅಂತ ಹೇಳ್ತಾ ಇದ್ದಾರೆ. ಸೊ ಗ್ರೀಸ್ ಯಾಕಂದರೆ ಎತ್ನಿಕ್ ಕಿನ್ಶಿಪ್ ವಿತ್ ಗ್ರೀಸ್ ಸಿಪ್ರಾಯ್ಡ್ಸ್, ಟರ್ಕಿ ಅಂದರೆ ಪ್ರೊಟೆಕ್ಟ್ ಇನ್ ದ ರೈಟ್ಸ್ ಆಫ್ ಟರ್ಕಿಶ್ ಸಿಪ್ರಾಯ್ಡ್ಸ್, ಯುನೈಟೆಡ್ ಕಿಂಗ್ಡಮ್ ಯಾಕಪ್ಪ ಅಂತಂದರೆ ಬ್ರಿಟಿಷ್ ಸಾವರಿನ್ ಬೇಸ್ ಏರಿಯಾಸ್ ಇನ್ ಸಿಪ್ರಸಲ್ಲಿ ಇನ್ನೂ ಇದೆ. ಸೊ ಹಾಗಾಗಿ 3 ಕಂಟ್ರೀಸ್ ಮಧ್ಯೆ ಒಂದು ಪೀಸ್ ಟಾಕ್ನ ಮಾಡೋಣ ಅಂತ ಡಿಸ್ಕಷನ್ ನಡೀತಾ ಇದೆ. ಸೊ ಸಿಪ್ರಸ್ ಯಾಕೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಅಪ್ಪ ಅಂತಂದರೆ, ಇಟ್ ಇಸ್ ಪ್ರೆಸೆಂಟ್ ಇನ್ ಈಸ್ಟರ್ನ್ ಮೆಡಿಟೇರಿಯನ್ ಲೊಕೇಶನ್. ಸೊ ಇಟ್ ಬ್ರಿಡ್ಜಸ್ ಬಿಟ್ವೀನ್ ಯುರೋಪ್, ವೆಸ್ಟ್ ಏಷ್ಯಾ, ನಾರ್ತ್ ಆಫ್ರಿಕಾ ಅಂತಲೇ ಹೇಳ್ಬೋದು. ಆ್ಯಂಡ್ ಕಂಟ್ರೋಲ್ಸ್ ಕೀ ಮೆರಿಟೈಮ್ ರೂಟ್ಸ್ ಬಿಟ್ವೀನ್ ಸುಯಸ್ ಕೆನಲ್ ಮತ್ತು ಲೆವೆಂಟಿಂದ ಕಂಟ್ರೋಲ್ ಮಾಡುತ್ತೆ. ಸುಯಸ್ ಕೆನಲ್ ಅಂದರೆ ಗೊತ್ತಿರುತ್ತೆ. ಸೊ ಈಜಿಪ್ತಲ್ಲಿ ಒಂದು ಸುಯಸ್ ಕೆನಲ್ ಹೋಗುತ್ತೆ. ಸೊ ಇದನ್ನು ಕನೆಕ್ಟ್ ಮಾಡುತ್ತೆ ಮೆಡಿಟೇರಿಯನ್, ಲೈಕ್ ರೆಡ್ ಸೀನ ಮೆಡಿಟೇರಿಯನ್ ಸಿಗೆ ಕನೆಕ್ಟ್ ಮಾಡುತ್ತೆ ಸುಯಸ್ ಕೆನಲ್. ಆ್ಯಂಡ್ ರಿಚ್ ಆಫ್ಶೋರ್ ನ್ಯಾಚುರಲ್ ಗ್ಯಾಸ್ ರಿಸೋರ್ಸ್ ಇದೆ ಇಲ್ಲಿ. ಆ್ಯಂಡ್ ಇಂಪಾರ್ಟೆಂಟ್ ಫಾರ್ ರೀಜನಲ್ ಸೆಕ್ಯೂರಿಟಿ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ನೇಟೋ ಆ್ಯಂಡ್ ಯುರೋಪಿಯನ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಸೊ ಚಾಲೆಂಜಸ್ ಅಂದರೆ ಡೀಪ್ ರೂಟೆಡ್ ಮಿಸ್ಟ್ರಸ್ ಇದೆ, ಪ್ರೆಸೆನ್ಸ್ ಆಫ್ ಫಾರಿನ್ ಟ್ರೂಪ್ಸ್ ಇನ್ ದ ನಾರ್ತ್, competing national aspirations, Inosis and Turkish separate statehood, geopolitical interest of external factors, past failures of UN ಎಲ್ಲ ಇದೆ. ಸೊ ಚಾಲೆಂಜಸ್. ಸೊ ದಿಸ್ ಈಸ್ ಅಬೌಟ್ ಸಿಪ್ರಸ್ ಇಂದು ಕ್ವಿಕ್ ಫ್ಯಾಕ್ಟ್ಸ್ ಏನಂತಂದರೆ, ಕ್ಯಾಪಿಟಲ್ ನಿಕೋಸಿಯಾ ಅಂತ ಕರೀತಾರೆ, ಯುರೋಪಿಯನ್ ಯೂನಿಯನ್ ಮೆಂಬರ್ ಇದೆ ಸಿನ್ಸ್ 2004. ಇಟ್ ಈಸ್ ರಿಕಗ್ನೈಸ್ಡ್ ಬೈ ಯುನೈಟೆಡ್ ನೇಷನ್. ಓನ್ಲಿ ದ ರಿಪಬ್ಲಿಕ್ ಆಫ್ ಸಿಪ್ರಸ್ ಇಸ್ ರಿಕಗ್ನೈಸ್ಡ್, ನಾರ್ತ್ ಟರ್ಕಿಶ್ ಸಿಪ್ರಸ್ ರಿಕಗ್ನೈಸ್ ಮಾಡಲಾಗಿಲ್ಲ ಏನಾದರೂ ಕೂಡ. ಸೊ ದಿಸ್ ಇಸ್ ಅಬೌಟ್ ಸಿಪ್ರಸ್ ಅಂತಲೇ ಹೇಳ್ಬೋದು. ಓಕೆ, ಎಸ್ಪೆಷಲಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಬಟ್ ಮೇನ್ಸಲ್ಲೂ ಕೂಡ ಇದನ್ನು ಒನ್ ಆಫ್ ದ ಫೇಲ್ಯೂರ್ಸ್ ಆಫ್ ಯುನೈಟೆಡ್ ನೇಷನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದರಲ್ಲೂ ಕೂಡ ಕೇಳಿದರೆ ಇದರ ಮೇಲೆ ಕ್ವಶನ್ಸ್ನ. ಸೊ ಅದಕ್ಕೋಸ್ಕರ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಪಾಯಿಂಟ್ಸ್ನ. ಸೊ ಜಸ್ಟ್ ಫಾರ್ ಪ್ರಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ ನಿಮಗೆ ವಿತ್ ರೆಫರೆನ್ಸ್ ಟು
Tiger Outside Tiger Reserves initiative consider the following statements. It has been launched by the Ministry of MOFCC to conserve tigers outside the protected areas. Initiative covers all the tiger reserves in India in the first phase. It promotes the use of technologies like traps, drones, etc. etc. It emphasizes community based ಪಾರ್ಟಿಸಿಪೇಷನ್ ಆ್ಯಂಡ್ ಟೈಮ್ಲಿ ಕಂಪೆನ್ಸೇಷನ್. ಸೊ ಆನ್ಸರ್ ಮಾಡಿ, ಸೊ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ ಟ್ರೈ ಮಾಡಿ. ಹಾಗೆ ಒಂದು ಮೇನ್ಸ್ ಕ್ವಶನ್ ಕೂಡ ಇದರಲ್ಲಿ ಟೈಪ್ ಮಾಡಿ ಆನ್ಸರ್ ಮಾಡ್ಬೋದು ನೀವು. ಇಂಡಿಯಾ ಸಕ್ಸಸ್ ಇನ್ ಟೈಗರ್ ಕನ್ಸರ್ವೇಷನ್ ಹ್ಯಾಸ್ ಶಿಫ್ಟೆಡ್ ದ ಫೋಕಸ್ ಫ್ರಮ್ ಪ್ರೊಟೆಕ್ಟಿಂಗ್ ಟೈಗರ್ ರಿಸರ್ವ್ಸ್ ಟು ಮ್ಯಾನೇಜಿಂಗ್ shared landscapes. Discuss the significance of tigers outside tiger reserve initiative in promoting human tiger existence. ಸೊ ವಿಡಿಯೋನ ಪಾಸ್ ಮಾಡಿದರೆ ನಿಮಗೆ ಇದರಲ್ಲಿ ಆನ್ಸರ್ ಕೂಡ ಸಿಗುತ್ತೆ. ಬಟ್ ಆನ್ಸರ್ ನೋಡೋಕ್ಕಿಂತ ಮುಂಚೆ ಟ್ರೈ ಮಾಡಿ ನೀವೇ ಆನ್ಸರ್ ಮಾಡೋದಕ್ಕೆ. ಓಕೆ, ಸೊ ಇದನ್ನು ಹೇಳ್ತಾ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.